ಅಂತಃಕರಣ ಕೊಡ್ತೇವೆ. ಇವನ್ ನೀ ಪಾಲನೆ ಮಾಡಕತ್ತಿದೆ ಅಂದ್ರೆ ಕ್ರಮೇಣ ಅಂತಃಕರಣ ದೋಷ ಎಲ್ಲ ಕಡಿಮೆ ಕಾಣುತ್ತೆ. ಅವಾಗ ಇದರ ಅನುಭವ ಮಾಡ್ಕೊಳಕ್ಕೆ ನಮಗೆ ಏನು ಯಮದಶ ಗುಣ ಇಲ್ಲದವನಿಗೆ ಸಮನಿಸಲು ನಿಜ ಮುಕುತಿ ಅಂತ ನಿಜಗುಣ ಅವ್ರು ಸ್ಪಷ್ಟ ಹೇಳ್ಯಾರ. ಏನು ಯಮನಿಯಮಾದಿಗಳು ಪಾಲನೆ ಮಾಡಲಿಲ್ಲ ಅಂದ್ರೆ ನಿನಗೆ ಹೆಂಗೆ ಗೊತ್ತೈತಿದಲ್ಲ. ಸತ್ಯ ಕರೆ ಹೇಳೋದು, ಅಹಿಂಸಾ ಪಾಲನೆ ಮಾಡೋದು ಇರಲಿಲ್ಲ ಅಂದ್ರೆ, ಬ್ರಹ್ಮಚರ್ಯ ಅಷ್ಟೇ ಅಂದ್ರೆ ತುಡುಗು ಮಾಡೋದು, ಯಾರು ಇಲ್ದಾಗ ತುಡುಗು ಮಾಡಿ ಕಿಸೆಗೆ ಹಾಕೊಂಡು ಹೋಗ್ಬಿಡಪ್ಪ. ಹೌದಿಲ್ಲ, ಸಾಮಾನು ಇಟ್ಟಿರ್ತಾರೆ, ಅಡಿಗೆ ಸಾಮಾನೆಲ್ಲ ಹಾಕೊಂಡು ಹೋಗ್ಬಿಡೋದು. ಹೌದಿಲ್ಲ, ಎಷ್ಟು ಜನ್ಮಕ್ಕೆ ತಿಳಿಬೇಕು ನಿನಗೆ, ನೀನು ಸ್ಥಿತಿ ಬರ್ತದೆ. ಹೌದಿಲ್ಲ, ತಂದು ಕೊಡ್ಬೇಕು ಅನ್ನೋದು ಇರೋದಿಲ್ಲ, ಕಿಸೆಗೆ ಹಾಕೊಂಡು ಮನೆಗೆ ಹೋಗ್ಬೇಕು ಅನ್ನೋದು. ಈಡಾಗಿತ್ತು ಅನ್ನೋದು ಕಿಸೆಗೆ ಹಾಕೊಂಡ್ಬಿಡಪ್ಪ. ಅವನು ಇವನು ಗೋಡಂಬಿ ಇವನ್ನ ತಂದಿರ್ತಾರಲ್ಲ, ಕಿಸೆಗೆ ದಾರ ಬರ್ತಾವಲ್ಲ, ಮನ್ಯಾಗ ಹೋಗಿ ಕೊಟ್ಬಿಡೋದು. ಬಾ ಚಲೋ ಮಾಡಿದ್ ಬಿಡ, ನೀನು ನರಕದಾಗ ಹೊಳ್ಯಾಡ್ಬೇಕಾಕೈತಿ. ನೀನು ಎಲ್ಲಿ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಯಾಕ್ರಿ, ಯಾವ ಸ್ಥಾನದಾಗ ಏನು ಮಾಡ್ಬೇಕು ಅನ್ನೋದು ಸುದಕ್ಕ ಬರೋದು. ಅಂಥವೆಲ್ಲ ವ್ಯವಹಾರ ಮಾಡ್ತೇವಿಲ್ಲ ಅಷ್ಟೇ. ಅದು ಬರೋದ ಹೊರತ ನಿನಗೆ ಉದ್ಧಾರ ಎಂದೂ ಆಗುವುದಿಲ್ಲ. ಏನು ಅಪರಿಗ್ರಹ ವೃತ್ತಿ ಸಂಗ್ರಹ ಇಲ್ಲದೆ ಇರೋದು. ಯಾವ ವಿಷಯ ಸಂಗ್ರಹನೂ ನಾಳೆಗೆ ಇಡಬೇಡ, ಸಾಲ ಮಾಡಬೇಡ, ಸಾಲದು ಎನ್ನಬೇಡ ಅಂತಾರೆ. ಇನ್ನು ಹೇಳಿ ಉಳಿತಾವಪ್ಪ ತೊಗೊಂಡು ಹೋಗ್ರಿ ಅಂದ್ರೆ ಅದೊಂದು ಬೇರೆ. ಯಾಕ್ರಿ, ಯಾರು ಹೇಳಲಿ ಕೇಳಲಿ ಹಂಗೆ ತುಡುಗು ಮಾಡ್ಕೊಂಡು ಹೋಗು ಅಂದ್ರೆ ಅದನ್ನು ಹವನಿಸ್ತಿರ್ತಾರೆ. ಬರೀ ಆ ತುಡುಗು ಚಾಳಿ ಹೋಗೋದಿಲ್ಲ ಅಂತಾರಲ್ಲ, ಅದೇನೋ ಅಂತಾರಲ್ಲ, ಅದೇನು ಮಾಡಿದ್ರು ಹೋಗಲ್ಲ ಅಂತಾರಲ್ಲ, ಸುಟ್ಟರು ಹೋಗಲ್ಲ. ಉಟ್ಕೊಂಡಾಗ ಏನು ಮಾಡಿದ್ರು ಹೋಗಲ್ಲ ಅಂತಾರಲ್ಲ, ಸುಟ್ಟರು ಹೋಗಲ್ಲ ಅಂತ. ಹಂಗೆ ಅದು ಚಾಳಿ ವಂಶ ಪರಂಪರೆ ಬಂದದ್ದು ಅದು. ಏನು ಅದಕ್ಕೆ ಅಂಥಲ್ಲಿ ಒಂದಿಟ್ಟು ನದರ್ ಇರಬೇಕು. ಹೆಂಗೆ ಮಾಡ್ತಾನೆ ಹಂಗೆ ನೋಡ್ತಿರ್ತಾರೆ ಅವರು, ನಾವು ಯಾರು ನೋಡೋದಿಲ್ಲ ಅಂತ ಮಾಡ್ತಿರ್ತಾರೆ ಅವರು. ಏನು ಯಾರೋ ಒಬ್ರು ನೋಡೇ ಬಿಟ್ಟಿರ್ತಾರೆ, ಇವು ಹಿಂಗೆ ಮಾಡ ಹಿಂದಗಡೆ ಸುದ್ದಿ ಆದದ್ದು. ಅದನ್ನ ನೋಡಿಲ್ಲ ಅಂತ ನಾವು ಯಾವ ತಿಳ್ಕೊಂಡಿರ್ತಾರೆ, ನಾವು ಯಾರು ನೋಡೇ ಇಲ್ಲ ಅಂತೇಳಿ. ಅವ್ರು ನೋಡೇ ಬಿಟ್ಟಿರ್ತಾರೆ ಅವರು. ಹೌದು, ಬರೀ ಅದನ್ನ ಸಾಮಾನದಾಗ ಕಿತ್ತಾಕೋದು, ಅಲ್ಲೇ ಓಡಿ ಹೋಗೋದು, ಹೊರೆ ಮಾಡೋಂಗಿಲ್ಲ. ಸಾಮಾನನ ಅಲ್ಲಿ ಏನಿಟ್ಟಾರ, ಇದನ್ನ ಏನಿಟ್ಟಾರ ಅದನ್ನ ಕಿತ್ತಾಕೋದು ಬರೀ. ರೀ ಏನು ಮಾಡೋದು ಇಂಥವ್ರು ತೊಗೊಂಡು ಇದ್ದೂ ಇಲ್ದಂಗೆ. ಅದಕ್ಕೆ ಅವು ನಿಯಮ ಯಮನಿಯಮ ಅದು ಪಾಲನೆ ಮಾಡಿದೆ. ಇದು ಮೊದಲೇದದು ತುಡುಗು ಮಾಡೋದು ಅಂದ್ರೆ ಭಾಳ ಕಟ್ಟದು ಮನುಷ್ಯ. ಏನು ಎಲ್ಲಾರ ಮಾಡಿದ್ದು ಇಲ್ಲಿ ಬಂದು ಕಳ್ಕೊತೀವಿ, ಇಲ್ಲಿ ಮಾಡಿದ್ದು ಎಲ್ಲಿ ಹೋಗಿ ಕಳ್ಕೊತೀವಿ ಹೇಳ್ರಿ. ಹೌದು, ಖರೆ ನಮ್ಮ ಇದಪ್ಪ ನಮ್ಮ ಜನ್ಮಸಿದ್ಧ ಹಕ್ಕು. ಯಾಕ್ರಿ, ಮಾಡಲಿಲ್ಲ ಅಂದ್ರೆ ನಾವು ಅದರ ಅಲ್ಲಪ್ಪ ನಮ್ದು ಚಾಳಿ ಅದಕ್ಕೆ ಹೋಗೋದು ನಾವು ಅಲ್ಲಿ ತುಡುಗು ಮಾಡಕ್ಕೆ ಹೋಗೋದು. ಈಗ ಅಲ್ಲದ ಅದಕ್ಕೆ ಅವಧಿ ಇರ್ತೈತಿ, ಮುಂದೆ ಅದರ ಫಲ ನೀವು ಭಾಳ ಹೀನ ಸ್ಥಿತಿ ಬರ್ತೈತಿ. ಹತ್ತಂಗ ಅನ್ನಲ್ಲ, ಇದಿ ಕಟ್ಕೊಂಡಂಗ ನೀವು ಪದರ್ನ್ಯಾಗ ಕಟ್ಕೊಂಡಂಗ ನೀ ಇದೆಯ, ಎಲ್ಲಿ ಹೋದ್ರೂ ಬಿಡುದಿಲ್ಲ ನಿನ್ನ. ಈಗ ನಿನಗೆ ಏನಾರು ಇದು ಅನಿಸೋ ಇದು ಏನು ಅದು ಅವಧಿ ಈಗ ಉಣ್ಣೋದು ಹಿಂದೆ ಈಗೇನು ಮಾಡಿರ್ತೀಯಲ್ಲ ಅದು ಜಮಾ ಆಕೈತಿ, ಸಂಚಿತ ಕರ್ಮಕ್ಕೆ ಜಮಾ ಆಕೈತಿ. ಏನೇನು ಮಾಡಿದಿ ಅದನ್ನೆಲ್ಲ ಅದನ್ನು ಉಣ್ಣಾಕ ಜನ್ಮ ಜನ್ಮ ಅಂತ ತಿರುಗಬೇಕಾಕೈತಿ ನಾವು. ಅದೇನಾರು ಗೊತ್ತೈತೇನೆ? ಕೇಳ ಮಾಡಿದೆ ಅಂದ್ರೆ ಅದು ಹೆಚ್ಚಿನ ಶಾಸನ ಐತಿ. ಮತ್ತೆ ಏನು ಹೇಳಲೇ ಗೊತ್ತಿಲ್ಲೇ ಮಾಡಿದ್ದ ಅದು. ಇಲ್ಲೆಲ್ಲ ಎಚ್ಚರಗೊಳಿಸ್ತಿದ್ದು ಅದನ್ನು ಮಾಡ್ತೀವಿ ಅಂತಂದ್ರೆ ಮರ್ಯಾದೆ ಅಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ. ಮಾಡಿದಿಂದ ಅದರ ಫಲ ಉಣ್ಬೇಕಾಗೈತಿ. ನೀವು ಅದು ಬೆಕ್ಕನ್ನು ಮುಚ್ಕೊಂಡು ಹಾಲು ಕೊಡೋದು ನಾ ಯಾರು ನೋಡೇ ಇಲ್ಲ ಅಂತಿತ್ತಂತ. ಯಾರು ನೋಡೇ ಇಲ್ಲ ಅನ್ನೋದು. ಹಂಗೆ ಏನೆಲ್ಲ ಕಂತ್ರಾಟ ಮಾಡೋದು ನೋಡ್ತಿರ್ತಾವೆ ಜನ. ಅದ್ರ ಫಲ ಉಣ್ಬೇಕಾಗೈತಿ ನೀವು ನಾಳೆ. ಅಲ್ಲ ಎಲ್ಲಾರ ಮಾಡಿದ್ದ ಓದ್ತಿ, ಇಲ್ಲಿ ಮಾಡ್ತೀವಿ ಅಂದ್ರೆ ಎದಕ್ಕೆ ಬರ್ಬೇಕು? ಈಗ
ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಸ್ಥೇಯ, ಇಂದ್ರಿಯ ನಿಗ್ರಹ ಯಾವ ಮಠಮಾನದೊಳಗೆ ಅದಾವ ಹೇಳ್ರಿ, ತೋರಿಸ್ತೀನಿ ನಾನು. ಯಾವ ಜಗದ್ಗುರು ಕರೆ ಹೇಳ್ತಾನೆ ಹೇಳ್ರಿ. ಇಂದ್ರಿಯ ಭೋಗದಶಿಂದ ಎಲ್ಲ ಸಂಗ್ರಹ ಇರುವುದು ನಿಮ್ಗೆ. ಎಣ್ಣೆದವ್ರು ಪೀಡಾ ಕುಡ್ದಂಗೆ ವ್ಯವಹಾರ ಮಾಡಕ್ಕೆ ಹತ್ತಿದೆ ಅಂದ್ರೆ ಎಲ್ಲ ಸದ್ಗುಣಗಳು ತಾನೇ ಬೆನ್ನು ಹತ್ತವು. ಏನು ಒಳಗೆ ಸ್ವಾದ ಹತ್ತಿ ಅಂದ್ರೆ ಅವಾಗಿದ ಅನುಭವ ಬರಕ್ಕೆ ಶುರುವಾಕೈತಿ. ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡಿದಾಗ ಅವುಗಳನ್ನು ಮೀರಾಕ್ ಬರ್ತೈತಿ ನಮಗೆ. ಆನಂದ ಅಥವಾ ಆತ್ಮ ಎಲ್ಲ ಪ್ರಮಾಣಗಳಿಂದ ಅತೀತವಾದದ್ದು, ಅದು ಸ್ವಯಂ ಸಿದ್ಧವಾದದ್ದು. ಅದು ಏನಾರ ಮಾಡಿ ಹೊಂದಬೇಕಾಗಿಲ್ಲ, ಅದನ್ನು ಕರ್ಮಜನ್ಯ ಅಲ್ಲ ಅದು. ಮನುಷ್ಯರಾದ್ಮ್ಯಾಗ ಕಾಯ ವಾಚ ಮನಸ ಯಾವ ಜೀವಿಗೂ ಹಿಂಸೆಯನ್ನು ಕೊಡದಂಗೆ ಇರಕ್ಕೆ ಕಲಿಬೇಕು ನೋಡ್ರಿ. ಅದಕ್ಕೆ ಮನುಷ್ಯತ್ವ ಅಂತ. ಏನು ಮನುಷ್ಯ ಆದ್ರೆ ನಾವು ಜಾತಿ ಪಾತಿ ಕೇಳಕ್ಕೆ ಹೋಗೋದಿಲ್ಲ. ನಾವು ಪರತತ್ವವನ್ನು ಸರಿಯಾಗಿ ಅರಿತುಕೊಳ್ಳೋದಿಲ್ಲ ಅಂದ್ರೆ ಶಾಸ್ತ್ರ ಉಪಯೋಗ ಇಲ್ಲ. ತಿಳ್ಕೊಳ್ಳಿಲ್ಲ ಅಂದ್ರೂ ಉಪಯೋಗ ಇಲ್ಲ. ಪರತತ್ವವನ್ನು ತಿಳಿದುಕೊಂಡ ಮ್ಯಾಗೂ ಶಾಸ್ತ್ರ ಉಪಯೋಗ ಇಲ್ಲ. ತಿಳಿದ ಮ್ಯಾಗೂ ಉಪಯೋಗ ಇಲ್ಲ, ತಿಳ್ಕೊಳ್ಳಿಲ್ಲ ಅಂದ್ರೂ ಉಪಯೋಗ ಇಲ್ಲ ಅಂತಂದ್ರೆ. ತಿಳಿದ ಮ್ಯಾಗ ಅವ್ಗೆ ಹರ್ಕತ್ ಬೇಕಾಗಿದೆ, ಅದ ಅವಶ್ಯಕತೆ ಇಲ್ಲ ಅವ್ಗೆ. ಯಾಕ್ರಿ ಹಾಂ ಹೊಳಿ ದಾಟಿದ ಮ್ಯಾಗ ಬಿಗ ಅದಕ್ಕೆ ಬೇಕು ಅವಾಗ, ಡೋಣಿ ಅದಕ್ಕೆ ಬೇಕಾಗೈತಿ. ಹಾಂ ಆತ್ಮವನ್ನು ಬಲ್ಲವಾಗ ಎದ್ರ ಚಿಂತೆನೂ ಇರುವುದಿಲ್ಲ. ನಾವು ಎಲ್ಲ ಚಿಂತೆ ಕಳ್ಕೊಂಡಿರ್ತಾನೆ. ಒಳಗೆಲ್ಲ ಚಿಂತೆ ಇಟ್ಕೊಂಡ ನಾನು ಜ್ಞಾನಿ ಅಂದ್ರೆ ಚಿಂತೆ ಕಡ್ದೈತೋ ಇಲ್ಲೋ ಅನ್ನೋದನ್ನು ನೋಡೋದನ್ನು ನಮ್ಮ ಅಳತಿಗೋಲ್ಲ. ಚಿಂತೆ ಕಡಿಬೇಕದು ಜ್ಞಾನ ಆಗೈತೆ ಅಂದ್ರೆ. ಆನಂದವನ್ನು ಯಾರೇನು ಹೊಸದಾಗಿ ಏನಾರು ಮಾಡಿ ತಯಾರು ಮಾಡಿ ಕೊಡೋದು ದಿನಸ ಅಲ್ಲ ಅದು. ಅದನ್ನು ಇದ್ದಲ್ಲೇ ಇದ್ದಕ್ಕಿದ್ದಂಗೆ ಅನುಭವ ತೊಗೊಂಡು ಇರೋ ಕೆಲಸ ಅದು. ಅದನ್ನು ನೆನಪು ಮಾಡ್ಕೊಳಕ್ಕಾಗಲ್ಲ ನಮಗೆ. ಇದ್ದ ವಸ್ತು ಯಥಾರ್ಥವಾಗಿ ಅದನ್ನು ಹೆಂಗೈತೆ ಅನ್ನೋದನ್ನು ತಿಳ್ಕೊಂಡು ಉಳ್ಕೊಳಕ್ಕಾಗಲ್ಲ ನಮ್ಗೆ. ಅನುಭವಗಳು ಎಷ್ಟು ಎಚ್ಚರಗೊಳಿಸಿದ್ರು ಅದ್ರ ಕಡೆ ಲಕ್ಷ್ಯ ಇಲ್ಲ. ಬೇಕಾದಂಗೆ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಮತ್ತು ಅನಾತ್ಮ ವಿಚಾರದ ಬೋಧ ಜೋರದ ಮತ್ತು ಅದ ಸೆಳುವಿಗೆ ಹೋಗ್ತೀವಿ. ಮತ್ತು ನಿಮ್ಮ ವಿಶ್ವವಿದ್ಯಾಲಯದ ವಿದ್ಯಾ ಚಿಂತೆ ಕಳ್ಕೊಳ್ಳೋ ವಿದ್ಯಾನೋ ಚಿಂತೆ ಹಚ್ಚೋ ವಿದ್ಯಾನೋ? ಅದು ಯಾವ ವಿಶ್ವವಿದ್ಯಾಲಯದ ಅವ್ನು ಚಿಂತೆ ಕಡ್ದೈತೆ ಹೇಳಿ. ನಿಮ್ಮ ವಿದ್ಯೆ ಎದರ ದಶೆಯಿಂದ ಐತಿ? ಚಿಂತೆ ಕಳ್ಕೊಳ್ಳೋ ದಶೆಯಿಂದನೋ ಚಿಂತೆ ಹಚ್ಕೊಳ್ಳೋ ದಶೆಯಿಂದ ಐತಿ? ಯಾವ ಅಧ್ಯಾತ್ಮ ಮಂದಿರದ ಅವ್ನು ಚಿಂತೆ ಕಡ್ದೈತೆ ಹೇಳಿ. ಅರಮನೆ ಬಿಟ್ಟು ಗುಡಿಸಲಕ್ಕೆ ಬಾ ಅಂತ ಬರ್ತಾನೆ ನಾವು. ಯಾಕ್ರಿ ಧರ್ಮಗುರುಗಳು ಅನ್ನೋರು. ಪೋಪನ ಅರಮನೆ ವೆಟಿಕನ್ ನಗರದೊಳಗೈತಿ. ಹಾಂ ಅಗದಿ ಎಲ್ಲ ಅಡ್ಡಾಡೋ ನೆಲ ಸಹಿತ ಕೂತೀನಿ ಯಾಕೆ ಅಡ್ಡಾಡ್ಬೇಕು ಅವ್ನು ಅಂತ. ಅದ್ರೊಳಗೆ ಬೀಳೋ ಈಗ ಬರ್ತಾನು ಮಸಾರಿ ಹೊಲಕ್ಕೆ ಬಾ ಅಂದ ನೋಡೋಣ. ಯಾಕ್ರಿ ಬಂದು ಕುಂಡ್ರ ನೋಡೋಣ ಬರ್ತಾನ. ಐಷಾರಾಮ್ ಜೀವನ ಬಿಟ್ಟು ಬರೋಕ್ಕಾಗೋದು ನಾವು. ಎಲ್ಲ ಮಠಮಾನ್ಯಗಳು ಆಧುನಿಕ ಸಲಕರಣೆಗಳನ್ನು ಮಾಡ್ಕೊಂಡ್ಬಿಟ್ಟಾರೆ ಈಗಾಗಲಿ ಐಷಾರಾಮಿ. ಹೌದಿಲ್ಲ? ಅದು ಒಂದು ಮಾತದ ಅಲ್ಲ, ಭೋಗಲ ಲಂಪಟನ ಅದು. ಅರಮನೆ ಬಿಟ್ಟು ಗುಡಿಸಲಕ್ಕೆ ಬಾ ನೋಡು ನೋಡು. ವಿಷಯ ಸಂಗ್ರಹ ವೃತ್ತಿಯಿಂದನೇ ದುಃಖ ಆಕೈತಿ ಅನ್ನೋದು ಹೊಳಿಬೇಕಲ್ಲ ನಮಗೆ. ಮನಸ್ಸು ಸುಮ್ಮನೆ ಆಗ್ಬೇಕಾತಂದ್ರೆ ವಿಷಯದಿಂದ ವಿಮುಖ ಆಗಬೇಕು. ವಿಷಯದಿಂದ ವಿಮುಖನಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾರದು ಅಂತ ಏನು ಸಾಧ್ಯನೇ ಇಲ್ಲ. ನಿನಗೆ ವಿಷಯದಿಂದ ತೊರೆ ವಿಷಯವನು ಅಂತ ಯಾಕೆ ಹೇಳ್ಯಾರ ಅವರು? ಬರೀ ವಿಷಯದ ನೆನಪ ಮಾಡ್ತೀವಿ. ಬಿಡು ಬಿಡು ಕೊಡಿಸೋದು ಅದ ಲೆಕ್ಕ ಆಗ್ತದೆ. ಎಲ್ಲಿ ಹೋತು ಎಂದು ಹೆಂಗೆ ಹೋತು ಹೆಂಗೆ ಎಲ್ಲಿಂದ ಮತ್ತೆ ಹೋಗ್ಬೇಕು ಅದನ್ನು ಹೆಂಗೆ ಕೂಡಿಸೋದು ಬರೀ ಇದ ಲೆಕ್ಕನ.
ನಮಗೆ ಬೇಕಾದ ನಮ್ಮ ಹಂತಲ್ಲೇ ಐತೆ ಅನ್ನೋದು ಗೊತ್ತಾಗ್ಲಿಕ್ಕೆ ಮಂದಿ ಅಂತೇಳಿ ಬಾಯಿ ತಕೊಂಡು ಅಡ್ಡಾಡ್ತಾನೆ. ಮಂದಿ ಅಂತೇಳಿ ಐತೆ ನಿನಗೆ ನಿನ್ನಲ್ಲಿ ಇದ್ದದ್ದು ಅನ್ಯದ್ರ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಅದು ತನ್ನಲ್ಲಿರುವ ಸುಖವು ಮರೆತು ಅನ್ಯದ್ರಾಗ ಐತೆ ಅಂತ ಬಾಯಿ ತಕೊಂಡು ಹಂಗೆ ತಿರ್ಗಾಕತ್ತಿಯಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಏನಾರು ಹೊರಗಿನ ಕರ್ಮ ಮಾಡಕ್ಕೆ ಹೋಗ್ಯೇನ? ಪೂಜೆ ಅದ ಮಾಡಕ್ಕೆ ಹೋಗ್ಯೇನ? ನಿದ್ದೆ ಮಾಡ್ಬೇಕಾರೆ ಕಾಯಿ ಹೊಡಿತೇನೆ ಅಲ್ಲಿ? ಹಣ್ಣು ಏರ್ಸೋದು, ಕಾಯಿ ಏರ್ಸೋದು, ಪೂಜೆ ಮಾಡೋದು, ಅಭಿಷೇಕ ಮಾಡೋದು, ಅದು ನಿದ್ದೆ ಮಾಡ್ಬೇಕಾದ್ರೆ ಮಾಡ್ತೇನೆ? ಎಲ್ಲ ಕೈ ಬಿಡ್ಬೇಕತ್ತ. ಬಿಟ್ಟಾಗ ಅದು ಅನುಭವ ಬರ್ತದೆ ನಮಗೆ. ಹೊರಗಿನ ಗದ್ದಲ ಎಲ್ಲ ಕೈ ಬಿಟ್ಟಾಗ ಅದು ನಿದ್ದೆ ಇರ್ತದೆ ನಮಗೆ. ಗಾಢ ನಿದ್ರೆಯೊಳಗೆ ಜಾಗೃತ ವ್ಯವಹಾರ ಎಲ್ಲ ಕಳಚಿ ಬಿದ್ದಿರ್ತದೆ. ನೆನಪಿಸೋದ ಇರ್ತಲ್ಲ ಅಲ್ಲಿ ಎಚ್ಚರಿಕೆ ಬಗ್ಗೆ ನಿದ್ದೆ ಎತ್ತಿದಾಗ. ಸುಖ ಹೊಂದಲಿಕ್ಕೆ ಹೊರಗಿನ ವ್ಯವಹಾರ ಏನೂ ಉಪಯೋಗ ಬರೋದಿಲ್ಲ. ಯಾವುದರ ಸಂಪ್ರದಾಯ ಉಪಯೋಗ ಬರ್ತದೆ? ನಿದ್ದೆ ಮಾಡೋಕೆ ಯಾವ ಸಂಪ್ರದಾಯ ಬೇಕಾಗೈತಿ? ಸಂಪ್ರದಾಯ ಶರಣತ್ವದಿಂದ ಏನೂ ಉಪಯೋಗ ಇಲ್ಲರಿ. ಶಾಶ್ವತ ಸುಖ ಹೊಂದಲಿಕ್ಕೆ ಅಧ್ಯಾಸ ಅಥವಾ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕುವುದು ಒಂದೇ ಇದಕ್ಕೆ ಉಪಾಯ. ಆದ್ದರಿಂದ ಮಾನವ ತನ್ನ ನಿಜವನ್ನು ತಿಳ್ಕೋಬೇಕಾತಂದ್ರೆ ನಿರಂತರ ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನೋಡಿ, ನಿಜವಾದ ನಾನು ಯಾರು ಅನ್ನೋದು ತಿಳಿಬೇಕು. ಅದನ್ನು ನಿಜವಾದ ಸುಖವನ್ನು ಹೊಂದಿದವನ ಕರ್ಮೇಂದ್ರಿಯಗಳು ತನ್ನಿಂತಾನ ಬಂದಕ್ಕವು. ಆಟೋಮೆಟಿಕ್ ತಾನ ಬಂದಕ್ಕವು. ರೂಢಿಗತ ಕರ್ಮೇಂದ್ರಿಯಗಳು ನಡೀತಿರ್ತಾವೆ, ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗಿರುತ್ತೆ. ಆತ್ಮಭಾವದಲ್ಲಿ ಮನಸ್ಸು ನಿತ್ಯ ಅಂದರೆ ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗಿರುತ್ತೆ. ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆಗಳು ನಡೀತಿರ್ತಾವೆ, ಆದರೆ ಅವನು ಹಿಡಿಬೇಕು ಅನ್ನೋ ಮನಸ್ಸು ಇರೋದಿಲ್ಲ. ಆನಂದವನ್ನು ಹೊಂದಬೇಕಾದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಎಲ್ಲ ವಾಸನೆಗಳನ್ನು ಸಮೂಲವಾಗಿ ಇಲ್ಲದಂಗೆ ಮಾಡ್ಕೋಬೇಕು, ನಾಶ ಮಾಡ್ಕೋಬೇಕು. ನೋಡ್ರಿ, ವಿವೇಕದ ಸತತ ಅಭ್ಯಾಸದಿಂದ ಈ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಶಾಶ್ವತ ಸುಖಕ್ಕೆ ನಮ್ಮನ್ನು ಒಯ್ದೈತದೆ. ಅತಿ ಪರಿಶುದ್ಧವಾದ ಮನಸ್ಸು ಸಚ್ಚಿದಾನಂದದ ಕಡೆಗೆ ಹೋಗ್ತದೆ. ಶುದ್ಧ ಸತ್ವ ಪ್ರಧಾನವಾದದ್ದು. ದೇವತೆಗಳನ್ನ ಅವ್ರು ಹೆಚ್ಚಿನವ್ರು ಅಂತ ತಿಳ್ಕೊಂಡಿವಿ. ಅವು ನೀವು ಮಾಡಿದ ಕಲ್ಪನಾವು ದೇವತೆಗಳನ್ನು ಎಷ್ಟು ಹೆದರಿರಿ ಅಲ್ರಿ. ಮಾನವ ತಮ್ಮ ಒಲಿಮೆಗೆ ತಕ್ಕಂಗೆ ಅವಕ್ಕೆ ರೂಪ ಕೊಟ್ಟಾನ. ಒಂದೊಂದು ಗುಂಪಿನವ್ರು ಒಂದೊಂದು ನಮೂನಿ ದೇವತೆಗಳನ್ನ ಕಲ್ಪಿಸ್ಕೊಂತ. ಒಂದು ಗುಂಪಿನಾಗ ಕಲ್ಪಿಸ್ಕೊಂಡು ಮತ್ತೊಬ್ಬ ಅವಾಗಿಲ್ಲ. ಮುಸಲ್ಮಾನರವು ಹಿಂದೂಗಳಿಗಿಲ್ಲ, ಹಿಂದೂಗಳು ಕಲ್ಪಿಸ್ಕೊಂಡು ಮುಸಲ್ಮಾನರಿಗಿಲ್ಲ, ಅವು ಕ್ರಿಶ್ಚಿಯನ್ರಿಗಿಲ್ಲ. ಇದ್ರೆ ಎಲ್ಲರಿಗೆ ಸಮಾನ ಇರ್ಬೇಕು. ಒಬ್ರಿಗೆ ಅದಾವ ಒಬ್ರಿಗಿಲ್ಲ ಅಂದ್ರೆ ಅದೇ ಹಂಗೆ ಸತ್ಯ ಆಗೈತೆ. ಆ ದೇವತೆಗಳನ್ನು ಸಂತೃಪ್ತಿಪಡಿಸುವುದರ ಸಲುವಾಗಿ ನಿಯಮ ಋತುಗಳನ್ನು ಮಾಡಂತ ಯಾರೂ ಹೇಳಿಲ್ಲ, ತಾನ ಕಲ್ಪಿಸ್ಕೊಂಡು ಕೂತಾನ. ಪ್ರಥಮಾನುಭೂತಿಯಲ್ಲಿ ಯಾವ ಧರ್ಮಗಳಿದ್ದು ಹೇಳು? ಈ ಮನುಷ್ಯನ ನಂತರದ ಕಾರ್ಯವೆಲ್ಲ. ಮಾನವ ಜಾನನಾಗಿ ಪ್ರಥಮಾನುಭೂತಿಯ ಕಡೆಗೆ ಹೊರಳುವವರಿಗೆ ಇದೆಲ್ಲ ಹೊರಗಿನ ಗದ್ದಲಿರುವುದನ್ನು ನೋಡ್ರಿ. ವಿಷಯ ವಾಸನೆಗಳೆಲ್ಲ ಒಳಗೆ ಅಂತಃಕರಣದೊಳಗೆ ಬೇರು ಬಿಟ್ಬಿಟ್ಟವು. ಅವನ್ನೆಲ್ಲ ಸಮೂಲವಾಗಿ ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ, ಹಿತಾಹಿತ ವಿಚಾರದಿಂದ. ಜೀವನಲ್ಲಿಯ ವಿಷಯ ವಾಸನೆಗಳು ಪೂರ್ಣ ನಾಶ ಆಗುವ ಮಟ್ಟ ಯೋಗ ಪ್ರಾಪ್ತ ಆಗುವುದಿಲ್ಲ. ಪ್ರಾಣ ನಿರೋಧ ಮಾಡಿದರದು ಮನಸ್ಸಿನ ವಾಸನ ಎಂದೂ ಹೋಗುವುದಿಲ್ಲ. ಸಂಕಟಕ್ಕೆ ಯಾರೂ ಆಶ್ರಯ ಕೊಟ್ಟಿಲ್ಲ. ಇವನಾಗಲೇ ತನ್ನ ಉದಾರ್ತನದಿಂದ ಅವಕ್ಕೆ ಆಶ್ರಯ ಕೊಟ್ಟಾನ ಸಂಕಟಕ್ಕೆ. ಮತ್ತು ಸಂಕಟದಾಗ ಬಿದ್ದು ಹೊಳೆ ಆಡ್ತಾನೆ. ಅಹಂಕಾರ ಎಲ್ಲಿ ಮಠ ಇರ್ತೈತಿ ಅಲ್ಲಿ ತನಕ ನಿನಗೆ ಬಂಧನ. ನೋಡ್ರಿ, ಅಹಂಕಾರ ನಾಶ ಆತ ಅಂದ್ರೆ ಬಂಧನಕ್ಕೆ ಹಾಕವ್ರು ಯಾರು? ನೀನು
ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಬರೋದಿಲ್ಲ. ನೀನು ಮಾತ್ರ ಎಲ್ಲ ಜನ್ಮದಾಗೂ ಇದ್ದಾವ. ಹಿಂದಿನ ಜನ್ಮದಾಗ ಈಗಿಲ್ಲ, ಈಗಿಂದ ಮುಂದೆ ಬರೋದಿಲ್ಲ ನಾವು. ನೀ ಎಲ್ಲ ಜನ್ಮದಾಗೂ ಅದಿಯಲ್ಲ. ಇಲ್ಲಿವರೆಗೆ ಸಾವಿರಾರು ಜನ್ಮಗಳನ್ನು ಪಡೆದಿ, ಟನ್ಗಟ್ಟಲೆ ಭಾರ ಹೊತ್ತಿ. ನೀವು ಉಂಡದ್ದು ಹುಟ್ಟದ್ದು ಎಷ್ಟಾಗೈತಿ? ಯಾಕ್ರಿ? ನೀನು ಬಿಟ್ಟ ಶರೀರಗಳ ಎಲುಬಿನ ತುಣುಕು ಸಪ್ ಹಿಮಾಲಯ ಪರ್ವತದಷ್ಟಾಗ್ಯಾವ ಎಲುಬಿನ ತುಣುಕುಗಳನ್ನು ಜಮಾ ಮಾಡಿದ್ರು. ನೀನು ಕುಡಿದ ಹಾಲು ಸಪ್ತ ಸಮುದ್ರದಷ್ಟಾಗೈತೆ ಅಂದ್ರೆ ತಾಯಿ ಹಾಲು ಕುಡಿದದ್ದು. ಅಷ್ಟು ಮಂದಿ ಹುಟ್ಟಿಟ್ಟು ಬಂದಿ ನೀನು. ಇದರೊಳಗೆ ಎಷ್ಟು ಪ್ರಕಾರ 84 ಲಕ್ಷ ಪ್ರಕಾರ ರಾಶಿಯೊಳಗೆ ಎಷ್ಟು ಸಲ ತಿರುಗಿ ಇದ್ರಾಗ ನೀನು ಲೆಕ್ಕಿಲ್ಲದಷ್ಟು ಸಲ ಹುಟ್ಟಿಟ್ಟು ಬಂದಿ. ನಿನಗೆ ಅದ್ರ ಖಬರಿಲ್ಲ. ಏನು ಈ ಶರೀರ ಹೋದ್ರೆ ಮತ್ತೆ ಶರೀರ ಧಾರಣ ಮಾಡೋದನ್ನ ರೀ. ಏನು ಮರಣ ದೀರ್ಘ ನಿದ್ರೆ ಹೌದನ? ಅದು ಅಲ್ಲ. ಏನು ಸಾಯ್ಬೇಕು ಅಂದ್ರೆ ಜೀವ ಸಾಯ್ಬೇಕು. ಜೀವಭಾವ ನಾಶ ಆದಾಗ ನಿನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ. ವಾಸನ ಸಾಯ್ಬೇಕು ನೋಡ್ರಿ. ಶರೀರ ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ ದುಃಖ ಕೊಡೋದನ್ನೋದು. ಜ್ಞಾನಿ ಮತ್ತು ಅಜ್ಞಾನಿಗೆ ಶರೀರ ಸಂಕಟ ಇಬ್ಬರಿಗೂ ಸಮಾನ ಆಕೈತಿ. ಆದ್ರೆ ನಾವು ಸುಳ್ಳು ಅಂತ ತಿಳ್ಕೊಂಡಿರ್ತಾನ, ಇವ ಅಜ್ಞಾನಿ ಕರೆ ಅಂತ ತಿಳ್ಕೊಂಡಿರ್ತಾನೆ. ಅವ ನನಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನುವಂಥ ಜ್ಞಾನ ಮುಗಿರ್ತೈತಿ ಜ್ಞಾನಿಗೆ. ಇವ್ ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ, ಇವ್ ಸಂಬಂಧ ಇಟ್ಕೊಂಡು ಬಳಲ್ತಾನೆ. ಅದಕ್ಕೆ ನಮಗೆ ಸಂಕಟ ಆಗಬಾರ್ದು ಅನ್ನುವಂಗಿದ್ರೆ ಮನಸ್ಸಿಗೆ ಶರೀರಕ್ಕೆ ಸಂಬಂಧ ತಪ್ಪಿಸ್ಕೋಬೇಕು. ಜ್ಞಾನಿ ಆ ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ. ಜ್ಞಾನಿಗೆ ಅಜ್ಞಾನಿಗೆ ಏನು ಫರಕ ಅಂದ್ರೆ, ಜ್ಞಾನಿ ಸುಳ್ಳು ಅಂತ ತಿಳಿದಿರ್ತಾನೆ, ಇವು ಖರೆ ಅಂತ ತಿಳ್ಕೊಂಡು ಒದ್ದಾಡ್ತಾನೆ. ನಿದ್ದೆ ಹತ್ತಿದಾಗ ಶರೀರದ ನೋವು ಯಾರಿಗಿರ್ತೈತಿ? ಶರೀರ ಜರ ಬುದ್ಧಿಗೆ ಹತ್ತಿದ್ದ ಅಂದ್ರೆ ನೋವು ಇರುವುದನ್ನ ಇಲ್ಲ. ಬುದ್ಧಿ ಹತ್ತಿದಾಗ ನೋವು ಆಕೈತಿ. ಸಮಾಧಿ ಅಂದ್ರೆ ಏನು? ಬುದ್ಧಿ ಶರೀರದೊಡನೆ ಸಂಬಂಧ ಇತ್ತು ಅಂದ್ರೆ ವಿಷಮ ಆಕೈತಿ. ಆತ್ಮನೊಡನೆ ಸಂಬಂಧ ಇತ್ತು ಅಂದ್ರೆ ಸಮ ಆಕೈತಿ. ಏನು ಸಮಸ್ಥಿತಿಯನ್ನು ಹೊಂದೋದ ಸಮಾಧಿ ಅಂದ್ರೆ ಬುದ್ಧಿ ಸಮಸ್ಥಿತಿಯೊಳಗೆ ನಿಲ್ಲೋದು. ಅದಕ್ಕೆ ಸಮಾಧಿ ಅಂತ. ಅವಾಗ ನಮಗಿದು ಅನುಭವ ಬರ್ತೈತಿ ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ. ಸಮಾಧಿ ಮಾಡೋದಂದ್ರೆ ಏನ್ರಿ? ಶರೀರ ಸಂಬಂಧ ತಪ್ಪಿಸ್ಕೊಂಡಿರೋದು. ಎಷ್ಟು ದಿವಸ ಕೇಳಿದ್ರು ಮಾಹಿತಿ ಆಕೈತಿ. ಮಾಹಿತಿಗೆ ಅನುಸಾರವಾಗಿ ನಾವು ಸ್ವರೂಪ ಸಾಕ್ಷಾತ್ಕಾರ ಹೊಂದಬೇಕು ಅಂದ್ರೆ ಲಾಭ. ಮಹಾಕಾರಣ ಸ್ಥಿತಿಯೊಳಗೆ ನಿಲ್ಲಕ್ಕೆ ಕಲಿಬೇಕು. ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಅಂದ್ರೆ ತುರ್ಯಾವಸ್ಥೆ. ಮೋಕ್ಷವನ್ನು ಇಚ್ಛಿಸುವ ಪ್ರತಿಯೊಬ್ಬರೂ ಜ್ಞಾನ ವೈರಾಗ್ಯಗಳನ್ನು ಅಭ್ಯಾಸ ಮಾಡಬೇಕಾಗಿ. ಜ್ಞಾನ ವೈರಾಗ್ಯ ಉಪರತಿಗಳೆಂಬವನೇ ಅಭ್ಯಾಸ ಮಾಡಬೇಕು. ಭೋಗ ಮೋಕ್ಷ ವಾಂಛಿತರು ಅಂತ. ಅವನು ಇಚ್ಛಾ ಮಾಡೋರು ಭೋಗ ಅವನ್ನೆಲ್ಲ ತ್ಯಾಗ ಜೀವನ ಬೇಕಾಗೈತಿ. ಇದಕ್ಕೆ ಮೋಕ್ಷವನ್ನು ಹೊಂದಬೇಕನ್ನುವಂಗೆ ಅದು ಮುಕ್ತಿ ಹಂಗ ಒಳಗೆ ನಾವು ಇಚ್ಛಾ ಇಟ್ಕೊಂಡು ವಿಷಯದ ಆಶಯ ಇಟ್ಕೊಂಡು ನಾನು ಮುಕ್ತದೇನಂದ್ರೆ ಅವನ್ನೆಲ್ಲ ಹಿಡ್ಕೊಂಡು ಅದ್ರಾಗ ಮುಳುಗೋಕ್ಕಿನಿ, ಅಜ್ಞಾನದೊಳಗೆ ಮುಳುಗ್ತೀನಿ. ಅವನ್ನೆಲ್ಲ ತ್ಯಾಗ ಮಾಡ ಬಿಟ್ಟಾಗ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ನೀನು ಒಳಗೆ ತುಂಬ್ಕೊಂಡು ಕುಂತಿಯಲ್ಲ ಅದ್ರ ಇಚ್ಛೆ, ಅವನ್ನೆಲ್ಲ ಪೂರ್ಣ ನಾಶ ಮಾಡ್ಕೊ. ಅದರಿಂದ ಸುಖ ಶಾಂತಿ ಸಿಗುವುದಿಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡಿ. ತಿಳಿಗೇಡಿಗಳಿಗೆ ಅಹಂಕಾರದಲ್ಲಿ ಏನಾಕೈತಿ ಅದ ಆತ್ಮನಲ್ಲಿ ಆಕೈತಿ ಅಂತ ತಿಳ್ಕೊಂಡಿರ್ತಾರೆ. ಆತ್ಮನಿಗೆ ಅದಕ್ಕೂ ಏನು ಸಂಬಂಧ ಇಲ್ಲ. ಶರೀರ ಸಂಬಂಧ ತಪ್ತಿ ಅಂದ್ರೆ ದುಃಖ ಯಾರಿಗೆ ಆಕೈತಿ ಅದು? ಯಾವಾಗ ಶರೀರಕ್ಕೆ ಮನಸ್ಸಿಗೆ ಸಂಬಂಧ ಹತ್ತಿ ಅಂದ್ರೆ ಅವಾಗ ದುಃಖ ಶುರು ಆಕೈತಿ. ಬಾಕಿ ಏನು ಮಾಡಿದ್ರು ಕೆಲಸ ಆಗೋದು. ಲಿಂಕ್ ತಪ್ಪಿಸಿದ್ರೇನೆ ಕೆಲಸ ಆಗೋದು. ಇದಕ್ಕೆ ಅಭ್ಯಾಸ ಬೇಕು. ಇದಕ್ಕೆ ಸತತ ಅಭ್ಯಾಸ. ಇದ್ರ ಸಂಬಂಧ ತಪ್ಪಿಸ್ಕೊಂಡಿರುವ ಅಭ್ಯಾಸನ ಮಾಡಬೇಕು. ಇಂದ್ರಿಯಗಳನ್ನು ವಿಷಯದಿಂದ ಹಿಂದಕ್ಕೆ ಸರಿಸ್ಬೇಕು. ಹೌದಿಲ್ಲ? ಒಂದೊಂದೇ ಹೆಜ್ಜೆ ಹಿಂದಕ್ಕೆ ಸರ್ಕು. ಇಂದ್ರಿಯಗಳಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸಿದೆ ಅಂದರೆ ಮನಸ್ಸಿಗೆ ಏನು ವ್ಯತ್ಯಯ ಆಗುವುದಿಲ್ಲ.
ಶರೀರ ಮೇಲೆ ಏನು ಪರಿಣಾಮ ಆಗೋದು ಆಗ್ತೈತಿ, ಆದ್ರೆ ಮನಸ್ಸಿನ ಮ್ಯಾಗ ಏನು ಪರಿಣಾಮ ಆಗೋದಿಲ್ಲ. ಬುದ್ಧಿಯನ್ನು ತಿಳುವಳಿಕೆಯಲ್ಲಿ ನಿಲ್ಲಿಸು, ಆ ತಿಳುವಳಿಕೆಯನ್ನು ಶಾಂತಾತ್ಮದಲ್ಲಿ ನಿಲ್ಲಿಸು. ಏನು ಕುಣಿ ತೆಗೆದು ಕಟ್ಕೊಂಡು ಕುಂತ್ರೆ ಸಮಾಧಿ ಅಲ್ಲದು. ಬುದ್ಧಿ ಸಮವಾಗುವಿಕೆಗೆ ಸಮಾಧಿ ಅಂತಾರೆ. ವಿಷಮದ್ದೆಲ್ಲ ಕೈ ಬಿಟ್ಟಾಗ ಬುದ್ಧಿ ಸಮ ಆಕೈತಿ. ಜ್ಞಾನಿಗಳು ತನ್ನ ಸ್ವರೂಪದಲ್ಲಿ ಏನೂ ಇಲ್ಲ ಅನ್ನೋದನ್ನು ತಿಳ್ಕೊಂಡಿರ್ತಾರೆ. ಅಜ್ಞಾನಿ ವ್ಯಸನ ಪಡ್ತಾನೆ, ಅವನು ವ್ಯಸನ ಪಡೋದಿಲ್ಲ. ಅವಾಗ ಚಿಂತೆ ಕಳೆದಿರ್ತೈತಿ, ಅವಾಗ ಚಿಂತೆ ಇರ್ತೈತಿ. ಜಡದ್ದೆಲ್ಲ ಸೂಕ್ಷ್ಮದ ಮೇಲೆ ಪರಿಣಾಮ ಆಕೈತ್ರಿ. ಸಂಬಂಧ ಇದ್ರೆ ಆಕೈತಿ. ಯಾವ ಆಧಾರದ ಮೇಲೆ ತೋರಿರ್ತದೆ ಅದಕ್ಕೆ ಯಾವ ಬಾಧೆನೂ ಆಗುವುದಿಲ್ಲ. ಏನು ಜೀವರೂಪ ಪ್ರತಿಬಿಂಬ ಅಂತಃಕರಣನು ಅಂತ ಕನ್ನಡಿಯಲ್ಲಿ ಬಿಂಬಿಸೈತಿ. ಉಪಾಧಿ ಗುಣಧರ್ಮಗಳನ್ನು ತನಗಂತ ತಿಳ್ಕೊಂಡನ ಜೀವ. ಏನು ತಿಳ್ಕೊಳ್ಳಿಲ್ಲ ಅಂತಂದರೆ ಅವಾಗ ಬಾಧೆ ಆಗೋದಿಲ್ಲ. ತಾನ ಇದ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಆರಾಮದ. ನಾವು ಯಾವದ ನಾನು ತಿಳ್ಕೊಂಡ್ರೆ ಅವ ಬಾಧೆ ಪಡ್ತಾನೆ. ತೋರಿಕೆ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಮನಸ್ಸು ಚಂಚಲ ಆಗೋದನ್ನ ನೋಡ್ರಿ. ಇರುವಿಕೆ ಕಡೆ ಲಕ್ಷ ಕೊಟ್ಟಾಗ ಮನಸ್ಸು ನಿಶ್ಚಲ ಆಕೈತಿ. ಏನು ಈ ಕಡೆ ತೋರಿಕೆ ಕಡೆ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಏನು ಇದ ಒಂದ ನಮ್ಮ ಕೆಲಸ, ಬಾಕಿ ಇದು ಏನು ಕೆಲಸ ಇಲ್ಲ ನೋಡಿ. ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ಕಲಿಬೇಕಂದ್ರೆ ಆರಾಮಿರ್ತೇವೆ. ಆತ್ಮ ಮತ್ತು ಅಹಂಕಾರ ಇವು ವಿವರಣೆ ಮಾಡ್ಕೋ. ನಾನು ಯಾರು, ನಾನು ಅಲ್ಲದ್ದು ಯಾವುದು ಅನ್ನೋದು. ಈ ಶರೀರ ಕಡೆ ಲಕ್ಷ್ಯ ಇರಲಿಲ್ಲ ಅಂದರೆ ಸ್ವರ್ಗುವಿಕೆ ಸೊಕ್ಕುವಿಕೆ ಎಲ್ಲಿ ಇರ್ತೈತಿ ಅದು? ಶರೀರ ನೋಡ್ತಿ, ನಾ ಸಖ್ಯನೇ, ನಾ ಸ್ವರ್ಗೇನೆ ಅಂತೀನಿ. ಈಗ ನಾವು ಏನು ಮಾಡ್ಬೇಕಾಗೈತಿ? ನಾವು ಅಲ್ಲದ್ರ ಸಂಬಂಧ ತಪ್ಪಿಸ್ಕೊಂಡು ಇರೋದು ಒಂದೇ ನಮ್ಮ ಕೆಲಸ. ಬಾಕಿದು ಏನು ನಮ್ಮ ಕೆಲಸ ಇಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಮ್ಯಾಗಿನ ಆಸಕ್ತಿಯನ್ನು ತೆಗೆದಾಕು. ಅವುಗಳ ಬೆನ್ನ ಹತ್ತೇನೆ ಇದ್ದ ಸಮಾಧಾನ ಕೇಳಿಸ್ಕೊಂಡಿಲ್ಲ. ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಐತೆ ಅಂತ ತಿಳ್ಕೊಂಡು ಕೂತೀವಿ. ಅದನ್ನು ತಿರಸ್ಕಾರ ಮಾಡು. ನಿನಗೆ ಬೇಕಾದದ್ರ ಕಡೆ ನೀ ಲಕ್ಷ್ಯ ಇಟ್ಟೆ ಅಂದರೆ ಏನು ಬೇಕಾದಾದರೂ ನಿನಗೆ ಬಾಧೆ ಆಗೋದಿಲ್ಲ. ಇಂಥಲ್ಲೇ ಐತೆ ಅನ್ನೋ ತಿಳುವಳಿಕೆ ನಿನಗೆ ಗಟ್ಟಿ ಆಗುತ್ತೆ ನೋಡಿ. ನೋಡಬಾರ್ದು ಅಂತ ಮನಸ್ಸಿನಾಗ ಏನು ಹಿಡ್ಕೊಂಡು ಕೂತಿ? ಎದನ್ನು ನೋಡಬಾರ್ದಿತ್ತು ಅದನ್ನು ನೋಡ್ಕೊತ ಕುಂದಿರ್ತಿ. ಮಾಡಬಾರ್ದು ಅದನ್ನು ಮಾಡ್ಕೊತ ಕುಂದಿರ್ತಿ. ಹೆಂಗಸೋರು ಮಾರಿ ನೋಡಬಾರ್ದು ಬರೀ ಅದನ್ನು ನೆನಪು ಮಾಡ್ಕೊತ ಕುಂದಿರ್ತಿ. ಹೌದಿಲ್ಲ? ಯಾವುದನ್ನು ನೋಡಬಾರ್ದು ಅದೇ ಬರ್ತೈತಿ ಒಳ್ಳೆ. ಒಬ್ಬ ವಶೀಕರಣ ಮಂತ್ರ ಗುರುಗಳ ಹತ್ರ ಕಲಿಯಾಕೆ ಹೋಗಿದ್ದಂತೆ. ಆ ಗುರುಗಳು ಅವ ಕಲಿಸಿ ಸುಮ್ಮನೆ ಬಿಡಬಾರ್ದು. ತಮ್ಮ ಇದನ್ನೊಂದು ಮಾತ್ರ ನೀವು ಮರಿಬೇಡಲಿ ತಮ್ಮ, ಮಂಗ್ಯಾನ ನೆನಪೊಂದು ಮಾಡಬೇಡ ನೀ ಅಂದ್ಬಿಟ್ಟು ಅಂತ. ಒಳ್ಳೆ ಅದನ್ನು ಮಾಡಬಾರ್ದಾಗಿತ್ತು, ಅದೇ ಬರೋದು ಒಳ್ಳೆ ಮಂಗ್ಯಾನ ನೆನಪ ಬರೋದು. ಅವ ಇದನ್ನು ನೋಡಬಾರ್ದು ಅಂತ ಒಳ್ಳೆ ಅದನ್ನು ನೋಡಕ್ಕೆ. ಹೌದಿಲ್ಲ? ಮಾರಿಯಾಗ ಏನು ಮಾರಿ ಹಳಸ್ತೈತೆ ಅದು. ಆ ಮಾರಿ ನೋಡ್ಕೊತ ಕೂತಿ ಅಂದ್ರೆ ಹಳಸಿ ಹೋಗೋದನ್ನ ನೋಡ್ಕೊತ ಕೂತಿ ಏನು ಮಾಡವ? ಚಂದ ಇರ್ತೈತೇನ ಅದು ಹಳಸಿ ಹೋಗೋದು? ಅದ್ರ ಮ್ಯಾಗಿನ ರೂಪ ಬಿಗಡಾಯಿಸ್ತಂದ್ರೆ ಹೊಳ್ಳಿ ನೋಡುದಿಲ್ಲ ಅದನ್ನು. ಹೌದಿಲ್ಲ? ಪುರುಷತಂತ್ರ ಅಂದರೆ ಸ್ವತಃ ಏನು ಮಾಡಿ ಇಟ್ಕೊಂತೀರಿ ಅದು ಪುರುಷತಂತ್ರ. ನಾವು ಮಾಡಿದ್ದು ವಸ್ತುತಂತ್ರ ಅಂದರೆ ತನ್ನಿಂದ ತಾನೇ ಇರುವುದು, ಅದು ಸಹಜವಾದದ್ದು. ಅದು ನಿಜವಾದ ಆನಂದ. ಅದು ಪುರುಷತಂತ್ರ ಅಲ್ಲ. ನಾವು ಭಾವಿಸ್ಕೊಂಡಂಗಿಲ್ಲ ಅದು. ನೀನು ಭಾವನೆ ಎಲ್ಲ ಕೈ ಬಿಟ್ಟು ಸುಮ್ಮನೆ ಅದು ಹೆಂಗೈತೆ ಹಂಗೆ ಅನುಭವಿಸ್ಬೇಕಾಗೈತಿ. ಅದು ವಸ್ತುತಂತ್ರ. ಅದು
ಹಾಂ, ಕೆಡಲಾರ್ದಂಥದ್ದು ಅದು. ನಮಗೇನು ಬೇಕಾಗೈತಿ ಅದು ಎಲ್ಲಿ ಐತಿ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟಿರ್ತೀವಿ ನೋಡ್ರಿ. ಆ ತಿಳುವಳಿಕೆ ನಮ್ಮಲ್ಲಿ ಐತಿ, ನಮಗೆ ಬೇಕಾದದನ್ನು ಗಟ್ಟಿ ಆದರೆ ಬೇಕಾದ ತೋರಿದ್ರು ಹೊಳ್ಳಿ ನೋಡಿದ್ರು. ಈ ತೋರಿಕೆಗೆ ಆಧಾರವಾದದ್ದ ಇರುವಿಕೆ ಅದ ನಾನಿದ್ದೇನೆ ಅನ್ನೋದು ಗಟ್ಟಿ ಆಕೈತಿ ನಮ್ಗೆ. ಈ ತೋರಿಕೆಯಾಗ ಆಸಕ್ತಿ ಆಯ್ತಂದ್ರೆ ಕಾಮ ಉಂಟಾಕೈತಿ ನೋಡ್ರಿ. ಯಾಕಂದ್ರೆ ತನಗೆ ಬೇಕಾದಂಥ ವಸ್ತು ಸಿಗಲಿಲ್ಲ ಅಂತಂದ್ರೆ ವ್ಯಥೆ ಪಡ್ತಾನೆ ಮತ್ತೆ. ಅದ್ರ ಬೆನ್ನು ಹತ್ತಾನ, ಅದು ಸಿಗಲಿಲ್ಲ, ಹಿಂಗಿದ್ರೆ ಆರಾಮಿರ್ತೇನೆ ಅಂತ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಯಾಕ್ರಿ ಎಲ್ಲ ಥರದ ಅನುಕೂಲತೆಯನ್ನು ಮಾಡ್ಕೊಂಡು ಆರಾಮದೆಯಾ? ಹಂಗಿದ್ರೆ ಹೆಂಗಿದ್ರೆ ಆರಾಮಿರ್ತೇವೆ. ಈ ಜಗತ್ತಿನಾಗ ಹೆಂಗಿದ್ರು ಸುಖ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಮಗೆ. ಬ್ಯಾಸರಕೈತಿ ನಮಗೆ ಜೀವನ. ಇಷ್ಟೆಲ್ಲ ಅನುಕೂಲತೆಗಳನ್ನು ಮಾಡ್ಕೊಂಡೆಲ್ಲ ಒಳ್ಳೆ ನೋಡಿ ಅವ ಇಂದ್ರಿಯ ಒಳ್ಳೆ ನಮ್ಗೆ ಬ್ಯಾಸರಕ್ಕಾಗಲ್ಲ. ಆ ಬ್ಯಾಸರಕ್ಕೆ ಕಳ್ಕೊಬೇಕಾದ್ರೆ ಇಲ್ಲಿ ಹೋಗಿ ಮತ್ತೆ ನಿದ್ದಿಗೆ ಹೋಗಿ ಮರಿ ಅಲ್ಲಿ ಏನೂ ಇಲ್ಲ ಏನು. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ನಮ್ಮ ವ್ಯವಹಾರ ನಡೆದಿರ್ತೈತಿ. ಕರ್ಮ ಹೆಂಗಿರ್ತೈತಿ ಹೆಂಗೆ ನಡಿತೈತಿ. ಅನುಕೂಲ ಆಕೈತಿ, ಒಮ್ಮೆ ಪ್ರತಿಕೂಲ ಆಕೈತಿ. ಪ್ರತಿಕೂಲ ಇದ್ದದ್ದು ಅನುಕೂಲ ಆಗ್ಬೋದು, ಅನುಕೂಲ ಇದ್ದದ್ದು ಪ್ರತಿಕೂಲನೂ ಆಗ್ಬೋದು. ತಿಳಿದವಾಗ ನಾವು ಎರಡನ್ನೂ ಮೀರಿರ್ತಾನೆ, ಅನುಕೂಲನೂ ಇಲ್ಲ ಪ್ರತಿಕೂಲನೂ ಇಲ್ಲ. ಯಾಕಂದ್ರೆ ಅದ್ರಾಗ ಆಸಕ್ತಿ ಇರೋದಿಲ್ಲ ನಮಗೆ. ಆಸಕ್ತಿ ಇದ್ದಾಗ ಅನುಕೂಲ ಪ್ರತಿಕೂಲ ಇರ್ತಾವೆ. ಎದರಾಗೂ ಆಸಕ್ತಿ ಇಲ್ಲ. ಎಲ್ಲ ಸುಮ್ಮನೆ ಕೂತ್ಕೊಂಡು ವಿಚಾರ ಮಾಡು ಅಂದ್ರೆ ಹೊಳಿತೈತಿ. ನೀವು ಪುರ್ಸೊತ್ತಿಲ್ರಿ ನನಗೆ ವಿಚಾರ ಮಾಡಕ್ಕಂತ. ಸುಮ್ಮನೆ ಇರೋಕೆ ಪುರ್ಸೊತ್ತಾಗೋದು. ನನಗೆ ಆರಾಮ್ ಇರೋಕೆ ನಿನಗೆ ಪುರ್ಸೊತ್ತಿರೋದಿಲ್ಲ ಅಂದ್ರೆ ಆರಾಮ್ ಇರೋದು ಎಂದಪ್ಪ ನೀನು? ವಿಷಯಾದಿಗಳ ನೆನಪು ಮಾಡೋದ್ರಿಂದ ಅದರಲ್ಲಿ ಆಸಕ್ತಿ ಉಂಟಾಕೈತಿ. ಅದ್ರ ಇಚ್ಛಾ ಕಾಮ ಉಂಟಾಕೈತಿ. ಅದಕ್ಕೆ ಅಡ್ಡಿ ಅದಕ್ಕೆ ಕ್ರೋಧ ಸಿಟ್ಟು ಬರ್ತೈತಿ. ಮಾಡಿದ ಮ್ಯಾಗ ಅದರ ಫಲ ಉಣ್ಣಕ್ಕೆ ಜನ್ಮ ತಾಳ್ಬೇಕಾಕೈತಿ. ಇಷ್ಟು ವಸ್ತು ಪ್ರಾಪ್ತ ಆದಾಗ ಆನಂದ ತೋರ್ತದ ಅಲ್ಲೇ ಆ ತೋರಿದ ಆನಂದ ಎಲ್ಲಿದ್ದು ಅಂತ ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡಿದ್ರು ನಿನ್ನ ಬಿಟ್ಟು ಅದು ತೋರೇನಿಲ್ಲ. ನೀನ ಆನಂದ ಸ್ವರೂಪ ಇದ್ದೇನೋ ಹೊಳಿತೈತಿ. ತೋರದೊಡೆಯನು ತೋರಿದೊಡೆಯನು ಅಂತ. ತೋರಿದ್ರೇನು ತೋರ್ಲಿಲ್ಲರೇನು, ಆ ಇರು ಇದಕ್ಕಿದ್ದಂಗೆ ಐತಿ. ನೀವು ಪ್ರಾರ್ಥನೆ ಮಾಡ್ಕೊಂಡ್ರೆ ದೇವ್ರು ಕೇಳ್ತಾನ? ಅದು ಕಿವಿ ಅದಾವನ ಅದು ಕೇಳಕ್ಕೆ? ಆ ಗೊಂಬೆ ಕಿವಿ ಐತೆ. ಚೈತನ್ಯ ಇಲ್ದಲ್ಲಿ ಒದರ್ಕೊಂಡ್ರೆ ಏನಾಕೈತಿ? ಅದು ಪ್ರಜ್ಞೆ ಇಲ್ಲ ಅಲ್ಲಿ. ಏನು ಕಲ್ಲು ಗಡಿಗೆಗೆ ಪ್ರಜ್ಞೆ ಇರ್ತೈತೆ ಇಲ್ಲಿ? ವಿಷಯಾದಿಗಳನ್ನು ದೊರಕಿಸ್ಕೊಳ್ಳೋ ಸಂಬಂಧ ಇಷ್ಟೆಲ್ಲ ಕಂತ್ರಾಟ ನಡ್ಸ್ಯಾನ ಮಾನವ. ಅವ್ರು ಸಿಗಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಂತಾನೆ. ಎಲ್ಲ ಮನಸ್ಸಿನ ಗದ್ದಲ್ ನೋಡ್ರಿ. ಸುಖದ ಮಿಂಡ ಹೊಟ್ಟೆ ತುಂಬ ಉಂಡ ಅಂದ್ರೆ ಜ್ಞಾನಿ ಒಬ್ಬನೇ. ಏನು ವಿಷಯಾದಿಗಳಲ್ಲಿ ಸುಖ ಬುದ್ಧಿ ಇತ್ತಂದ್ರೆ ಆಸಕ್ತಿ ಉಂಟಾಕೈತಿ ನಾವು. ಈ ಜಗತ್ತಿನ ವಿಷಯ ವಸ್ತುಗಳೆಲ್ಲ ಇವು ಚರಟ್ ಅನ್ನೋದು ಹೊಳಿಬೇಕಲ್ಲ. ಚರಟದಿಂದ ರಸ ಎಂದು ಸಿಗಬೇಕು. ನೀವು ವಿಷಯವೆಂಬ ತುಷವೆಲ್ಲವನ್ನು ತೂರಿ ಎಂದ ಪ್ರಕೃತಿ ಮಾಯೆಗಳನ್ನು ಮೀರಿ ಪ್ರಕಟ ಬಿಂದು ಶಿಖರಿಯನ್ನು ಏರಿ ಅಂತ ಆ ಉನ್ನತ ಸ್ಥಿತಿಯನ್ನು ನಾವು ಹೊಂತಾನೆ. ಇದರ ಎಲ್ಲ ಕಡೆಗಣಿಸಿನಿಂದ ನಾವು ಹೆಣ್ಮಕ್ಳು ಮಾರ್ಯಾಗ ಏನೈತಿ, ನಿನ್ನ ಮಾರ್ಯಾಗೂ ಅದೇ ಐತಿ. ಮಾರಿ ಹಾಳಿಸಿ ಹೋಗುವವೆಲ್ಲ. ಎಲ್ಲ ವಾಸನೆಗಳು ಶ್ವಾಸೋಚ್ಛ್ವಾಸದ ಗಾಳಿ ಒಳಗಿಲ್ಲ. ಏನು ಮನಸ್ಸಿನೊಳಗದಾವೆಲ್ಲವು. ಭಾವ ಒಂದು ಕಡೆ, ಬರಿ ಒಂದು ಕಡೆ. ಅಂದ್ರೆ ಎಲ್ಲಿ ಭಾವ ಇರ್ತೈತಿ ಅಲ್ಲಿ ಬರಿ ಕೊಡ್ಬೇಕು.
ವಿವೇಕದಿಂದ ಹೋಗುವಂತಹದ್ದನ್ನು ಜಡ ಕರ್ಮಾದಿಗಳನ್ನು ಮಾಡಿದ್ರೆ ಹೋಗ್ಕತಿನ. ಯಾವುದು ಕಲ್ಪನೆಗಳು ಇರಬಾರ್ದು, ನಿದ್ದೆ ಹತ್ತಬಾರ್ದು. ಅಂದ್ರೆ ಅದಕ್ಕೆ ಧ್ಯಾನ ಅಂತ. ಎಚ್ಚರ ಇರಬಾರ್ದು, ಕನಸು ಇರಬಾರ್ದು, ನಿದ್ದೆ ಹತ್ತಬಾರ್ದು. ನಿದ್ರೆ ಮಾಡಲಿಕ್ಕೆ ಹೆಂಗೆ ಎಲ್ಲರಿಗೂ ಬರ್ತದೆ, ಹಂಗೆ ಸ್ವರೂಪ ಧ್ಯಾನ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಬರ್ತೈತಿ. ಎಲ್ಲ ಒಳಗಿನ ಕೆಲಸ ಅದ. ಹೊರಗಿನ ಕೆಲಸ ಹೊರಗೆ, ಒಳಗಿನ ಕೆಲಸ ಒಳಗೆ. ಆರಾಮಿರೋದು ಒಳಗೆ ಅದ. ಏನು ಅಂತರಂಗದಲ್ಲಿ ನಾವು ಅನುಭವ ಮಾಡ್ಕೋಬೇಕಾಗಿದೆ. ಬಹಿರಂಗಕ್ಕೆ ಹೋದ್ರೆ ಅನುಭವ ಬರುವುದೂ ಇಲ್ಲ. ಹಗ್ಗನ ಹಾವು ಅದಂಗೆ ಕಾಣಿಸ್ತದೆ, ಹಗ್ಗನ ಹಾವು ಆಗಿಲ್ಲ. ಅದು ಹಾವು ಆಗಿದ್ರೆ ಏನು ಮಾಡಿದ್ರು ಅದು ಹೊಕ್ಕಿದ್ದಿಲ್ಲ. ಆನಂದಮಯವಾದ ಇರು ಏನದ ದಿನಾಲೂ ಅನುಭವ ಬರ್ತೈತೆ ನಮಗೆ. ಅದ್ರ ಕಡೆ ಲಕ್ಷ ಕೊಟ್ಟಿಲ್ಲ ನಾವು. ಆ ಮನುಷ್ಯನ ಭ್ರಾಂತಿನ ನಮಗೆ ಹಾವನ್ಯಾಗ ಕಾಣಿಸ್ತೈತಿ. ನಿಜವಾಗಿ ಅದು ಹಗ್ಗ ಐತಿ. ಆರಾಮಿನ ಕಡೆ ಲಕ್ಷ ಪೂರೈಸಿದಾಗ ನಿಮಗೆ ಹೊರಗಿನ ವಸ್ತು ಯಾವುದರ ತೋರ್ತೈತೆ? ಏನೂ ತೋರುದಿಲ್ಲ. ಆನಂದವನ್ನು ಎಲ್ಲರೂ ಎಚ್ಚರಿಕೆ ಒಳಗೆ ಬೇಡ್ತೀವಿ. ಹೌದಿಲ್ಲ? ನಿದ್ಯಾಗ ಆನಂದ ಯಾರು ಬೇಡೋದಿಲ್ಲ. ಯಾಕಲ್ಲಿ ಬೇಡ ಏನಾದ್ರು ಮಾಡಬೇಕು ಹೊಂದಬೇಕು ಅನ್ನೋ ಇಚ್ಛಾ ಇರುವುದಿಲ್ಲ. ಅಲ್ಲಿ ಎಚ್ಚರಿಕೆಗೆ ಇಚ್ಛಾ ಆಗೈತಿ. ಯಾವುದು ತೋರ್ತದ ಅದು ಅಡಗ್ತದ. ಏನು ಮನಸ್ಸ ಅತ್ಲಾಗೊಮ್ಮೆ ಇತ್ಲಾಗೊಮ್ಮೆ ಓಡಾಡುದು. ಅದರ ಆನಂದ ಏನು ಓಡಾಡೋದಲ್ಲದು. ನಿಮ್ಮಪ್ಪ ಸತ್ತು ನಿಮ್ಮವು ಗೂಟಕ್ಕೆ ಕುಂತರು ನೀವು ವಾನಪ್ರಸ್ಥಾಶ್ರಮಕ್ಕೆ ಬರದ ಹೊರತು ನಿಮಗೆ ಇದು ಹತ್ತೋದಿಲ್ಲ. ವಯಸ್ಸಾದ್ಮ್ಯಾಗ ಏನಿರುತ್ತೆ? 60 ವರ್ಷ ಆದ್ಮ್ಯಾಗ ಇನ್ನೂ ಜವಾಬ್ದಾರಿ, ಇನ್ನೂ ನಗ ತಗೋಬೇಕಂತ ಜವಾಬ್ದಾರಿ ತೊಗೊಂಡು ಸಣ್ಣೋದಾಗ ಬಿಡ್ರಿ, ಅವೆಲ್ಲ ಹಾರಿಗೆಡಿಸ್ತಾವು. ಬಿಟ್ಟು ಕೊಡಾಕ್ತಾ ಇರಲಿಲ್ಲ. ಕೀಲಿಕಾಯಿ ಕೊಡಾಕ್ತಾ ಇರಲಿಲ್ಲ. ಕೊಟ್ಟು ಬರ್ತೀಯ ಕೀಲಿಕಾಯಿ ಕೊಟ್ಟೆ, ನೀ ಬರೋ ಮಟ್ಟ ದಾರಿ ನೋಡ್ಬೇಕು. ಅವರು ಕೀಲಿಕಾಯಿ ಕೊಟ್ಟಾಗ ಸಾಮಾನು ಎಲ್ಲ ಹೊರಗೆ ಕೊಡೋದು. ಎಷ್ಟು ಬೇಕು ಅಷ್ಟು ಒಂದು ದಿನದ್ದು. ಹೌದಿಲ್ಲ? ಚಹಾ ಪುಡಿ ಸಕ್ಕರೆ ಎಷ್ಟು ಬೇಕು ಒಂದೇ ದಿನಕ್ಕೆ, ಮತ್ತು ಕೀಲಿಯಾಗ ಹಾಕೊಂಡ್ಬಿಡೋದು. ಇಂಥ ಹಿರಿಯತನ ಎಷ್ಟು ದಿನ ಮಾಡಪ್ಪ ನೀವು? ಈಗ ನಡೀದಿಲ್ಲ ಅಲ್ರಿ. ಈಗ ನಡೀದಿಲ್ಲ. ಈಗ ದಾದ ಮಾಡೋದಲ್ಲ. ಒಣಗಿ ನಾರಿ ಹೋಗ್ತೈತಿ. ಮತ್ತೆ ಹಂಗೆ ಮಾಡಿವಿ. ಹೌದೌದು. ಅದಕ್ಕೆ ವಯಸ್ಸಾದ್ಮ್ಯಾಗ ಬೇಡ ಈ ಕಡೆ ಹೊಳ್ರಿ ಸಾಕಿನ್ನೋದು. ಯಾಕ್ರಿ? ಇದ್ದವ್ರು ಮಾಡ್ಕೋತಾರ. ಹೆಂಡ್ರ ಮಕ್ಕಳು ಚಿಂತೆ ನಿನಗೆ ಯಾಕು? ತಮ್ಮ ಕರ್ಮಕ್ಕನುಸಾರ ಬಂದಾರೆ, ನಿನ್ನ ಸಂಬಂಧ ಬಂದಾರ ಅವ್ರು. ಅದ್ರ ಚಿಂತೆ ಮಾಡೋದು ನಿನ್ನ ಕೆಲಸ ಅಲ್ಲ. ಅದು ಪ್ರತಿಯೊಂದು ತಮ್ಮ ತಮ್ಮ ಕರ್ಮಕ್ಕನುಸಾರಾಗಿ ಏನೇನು ಮಾಡ್ಬೇಕು, ಏನೇನು ಉಂಡು ಹೋಗಕ್ಕೆ ಬಂದಾರ ಅವ್ರು. ಏನು ನಾವು ತಿದ್ದಾಕ ಬರ್ತೈತೇನೋ ಅದನ್ನು ಮಾಡಿದ ಕರ್ಮ? ಬರುವುದಿಲ್ಲ. ಅದನ್ನು ನಿನ್ನ ಕೆಲಸ ಏನಾಯ್ತು? ನಿನ್ನ ನಿಜವನ್ನು ನೀ ತಿಳ್ಕೊಬೇಕು. ನೀ ಏನು ಮಾಡಿದ್ದೆ ಅದನ್ನು ಸುಮ್ಮನೆ ಊಟ ಮಾಡೋದು ಒಂದೇ ಕೆಲಸ. ಮಾಡಿದ ಪ್ರಾರಬ್ಧಕ್ಕನುಸಾರವಾಗಿ ಏನು ಊಟ ಮಾಡ್ಕೊಂತ ನಿನ್ನ ಕೆಲಸ ನೀವು ಮಾಡ್ಕೊ. ಇನ್ನೊಮ್ಮೆ ಎಂದೆಂದು ನಾವು ಮಾಡಬಾರ್ದು. ಹಿಂಗೆ ಅದರ ಬಗ್ಗೆ ಉದಾಸೀನತೆಯನ್ನು ಒಂದು ಉಂಡು ತಿಂದ ಇಂದ್ರಿಯಗಳ ಮಜಾ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸ್ಯಾರ ಎಲ್ಲರೂ. ಅದರಿಂದ ಸುಖ ಹೊಂದಿದವ್ರು ಯಾರದಾರ? ಈ ಜಗತ್ತಿನ ತುಂಬ ಅಡ್ಡಾಡಿ ಬಂದು ಕೇಳ್ಕೊಂಬಂದು ಹೇಳ್ರಿ ನೀವು ನನಗೆ. ನೀವು ಸುಖ ಹೊಂದಿದ್ರೆ ಹಿಂದಿನವ್ರಿಗೆ ಅದನ್ನು ಹಚ್ಚ್ರಿ. ನೀವೇನು ಮಹಾತ್ಮರ ದಾರಿ ಹಿಡಿತಿರೋ ಏನು ವಿಷಯ ಪಾಮರ ದಾರಿ ಹಿಡಿತಿರೋ ನೋಡ್ಕೊರಿ. ಸುಣ್ಣದ ದಾರಿ ಬೇಕು ಏನು ಬಣ್ಣದ ದಾರಿ ಬೇಕು ನಿಮಗೆ? ಯಾವ ಮಹರ್ಷಿಗಳು ತಮ್ಮ ಮಕ್ಕಳು ಮರಿ ಬಾಳೆ ತಿದ್ದಾಕ ಹೋದ್ರಿ ಹೇಳ್ರಿ? ನಮ್ಮಪ್ಪ ಬಾಳೆ ಸುದ್ದಿ ಮಾತಾಡ್ತಿದ್ದಾನೆ? ಯಾರ್ದಾರ ಮುಂದೆ ಸುದ್ದಿ ತೆಗಿಯೋಂಗಿದೆ?
ಸುಖಿ ಆಗ್ಬೇಕನ್ನೋರು ಲೌಕಿಕ ರೀತಿಯಿಂದ ಸುಖದಿಂದ ಇರ್ಲಿಕ್ಕೆ ಬರ್ತೈತೇನ್ರಿ? ಸಾಧ್ಯನೇ ಇಲ್ಲ. ಯಾವ ಕರ್ಮದಿಂದನೂ ಅದು ದೊರೆಯಲಾರದು ಮುಕ್ತಿ. ಕರ್ಮೋಪಾಸನೆಗಳನ್ನು ಸಾಕಷ್ಟು ಇಲ್ಲಿವರೆಗೂ ಮಾಡಿದೆ. ಅದರಿಂದ ನನಗೆ ಮೊದಲು ಜೀವಭಾವ ಗಟ್ಟಿಗೊಂಡದ ಅನ್ನೋದನ್ನು ವಿಚಾರ ಸಾಗರದೊಳಗೆ ಓದ್ತೀರಿ. ಆ ಶುಭಸಂತತಿ ರಾಜನ ಮಕ್ಕಳ ಬಗ್ಗೆ ಎಲ್ಲ ಹೇಳೋದು ಕೇಳೋದು ಮಾಡ್ತೀರಿ, ಮತ್ತು ಅದ ವ್ಯಾಮೋಹಕ್ಕೆ ಬೀಳ್ತೀರಿ ಎಲ್ಲೋ. ಶಿವಾನಂದರು ಏನು ಮಾಡಿದರು? ಬುದ್ಧನಾಗ ಮಾಡಿದರು, ಇನ್ನು ಮತ್ತೆ ಯಾರಂಗಾರ ಮಾಡಿದರು ಅವರು. ಕ್ರಮೇಣ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಮಾಡ್ಕೊಂತದ ನೋಡಿ. ಬರ್ಬರ್ತಾ ಹೊರಗಿನ ವ್ಯವಹಾರ ಕಡಿಮೆ ಮಾಡ್ಕೊಂತ ಆತ್ಮಭಾವದೊಳಗೆ ಉಳ್ಕೊಂಡು ಏನು ಯಾರ ವೃತ್ತಿ ಮೊದಲಿನಿಂದ ಈ ಅಧ್ಯಾತ್ಮದ ಕಡೆಗೆ ಇರ್ತೈತಿ ಅವರು ಸನ್ಯಾಸ ಜೀವನಕ್ಕೆ ಬರ್ತಾರೆ. ವೇದಾಂತಕ್ಕೆ ಅಧಿಕಾರಿಗಳು ಅಂದರೆ ಯಾರು? ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವರು, ಅವ್ರು ರೆಡಿ ಇದ್ದವರು. ಅದು ಯಾರು ಒಲವು ಇತ್ಲಾಗ ಕಡಿಮೆ ಇರ್ತೈತಿ ಅವರು ಕ್ರಮೇಣ ವೈವಾಹಿಕ ವಾನಪ್ರಸ್ಥ ಸನ್ಯಾಸಕ್ಕೆ ಬರಬೇಕಾಗತ್ತೆ. ಏನು ಹಿಂದಿನ ಜನ್ಮದಿಂದ ಇದಿತ್ತಂದ್ರೆ ಗಪ್ನ ಇದು ಸನ್ಯಾಸಕ್ಕೆ ಬರ್ತಾರೆ. ಏನು ಹಿಂದಾಗಿ ಹೋದ ಮಹಾತ್ಮರೆಲ್ಲ ತ್ಯಾಗ ಜೀವನ ಕಂಡುಕೊಂಡ್ರೆ ಏನು ಭೋಗ ಜೀವನ ಕಂಡುಕೊಂಡ್ರೆ ನೋಡ್ಕೊರಿ. ಮನುಷ್ಯನೊಳಗಿನ ಭ್ರಾಂತಿ ಅದು ಅವನು ಹೆಂಗೆ ಕಾಣಿಸಾಕತೈತಿ. ಪ್ರಪಂಚವನ್ನು ನಡುಮಧ್ಯ ನೋಡ್ಯ ನಾವು, ಮೊದಲು ಇಲ್ಲ ಕೊನೆಗೂ ಇಲ್ಲ. ಏನು ಆದಿ ಅನುಭವ ಯಾವುದದ ಅದ್ರ ಕಡೆ ಲಕ್ಷ್ಯ ಕೊಡು. ಅಲ್ಲಿ ಯಾವ ಸಾಧನೆ ಇತ್ತು, ಅಲ್ಲಿ ಯಾವ ತೋರ್ಸವ್ರ ಗುರುಗಳಿದ್ರಲ್ಲಿ, ಯಾವ ಜಗತ್ ಗುರುಗಳಿದ್ರು. ಗಂಡ ಹೆಂಡತಿ ಸೊಸಿ ಬಟಾಟಿ ಬೋಂಡ ಪಂಚರಂಗಿ ಪಾಲಿಕೆ ಇದ್ದು ಅಲ್ಲಿ ಭ್ರಾಂತಿ ನಿರಸನ ಮಾಡ್ಕೋದು ಒಂದು ನಮ್ಮ ಕೆಲಸ. ಭ್ರಾಂತಿ ನಿರಸನ ಆದ್ರೆ ಅಲ್ಲಿ ಏನು ಕಾಣಿಸ್ತದೆ? ಏನು ಭ್ರಾಂತಿ ನಾಶ ಆದ್ಮ್ಯಾಗ ನಿನಗೆ ಶಾಂತಿನ ಇರ್ತೈತಿ. ಹಿಂದಿನ ಸಂಸ್ಕಾರದ ಮೂಲಕ ಸಣ್ಣ ಹುಡುಗರು ಅಳೋದು ಕರೋದು ಮಾಡ್ತಿರ್ತಾವೆ, ಮಾತಾಡ್ಲಿಕ್ಕೆ ಬಂದಿಂದ ಕಡಿಮೆ ಆಗ್ತಾವೆ. ಸತ್ಸಂಸ್ಕಾರ ಇತ್ತಂದ್ರೆ ಒಳ್ಳೆಯ ಸಂಪನ್ನರಾಗ್ತಾರೆ. ಲಪುಟ್ರ ಹೊಟ್ಟಿಲೇ ಸಂಪನ್ನರು ಹುಡ್ತಾರೆ, ಸಂಪನ್ನರ ಹೊಟ್ಟಿಲೇ ಲಪುಟ್ರನ್ನು ಹುಡ್ತಾರೆ. ಅದು ಮಾಡಿದ ಕರ್ಮಕ್ಕನುಸಾರವಾಗಿ ಜನ್ಮ ತಾಳ್ಬೇಕಾಗತ್ತೆ. ಋಣ ಸಂಬಂಧ ಇರ್ತದೆ. ಯಾವಾಗಲೂ ಆತ್ಮನಿರೀಕ್ಷಣೆ ಮಾಡ್ಕೋಂತ ಅದರ ಅನುಭವ ಮಾಡ್ಕೊಳ್ಳೋರು ಎಷ್ಟು ಮಂದಿ ಇದ್ರೆ ಹೇಳಿ. ಹೊರಗಿನ ಆಡಂಬರಕ್ಕೆ ಬಿದ್ದರೆ ಕೆಲಸ ಆಗೋದಿಲ್ಲ ನೋಡ್ರಿ. ಎಷ್ಟು ಶನೆತನ ಇರಬೇಕು ಅಷ್ಟೇ ಇರಬೇಕು. ಚೋಳಿನ ಮಂತ್ರ ಬರುವಂಗಿಲ್ಲ, ಹಾವಿನ ಗುದ್ನ್ಯಾಗ ಕೈ ಹಾಕಾಕ್ಬೇಕು. ಏನು ಹಗ್ಗದ ಭಾವ ಅಂದ್ರೆ ಹಾವು ಇರ್ತದೆ. ಆರಾಮ ಅನುಭವಕ್ಕೆ ಬಂದಾಗ ಸಂಸಾರದ ಭಾವ ಎಲ್ಲಿ? ಇದನ್ನು ಸತತ ಅಭ್ಯಾಸ ಮಾಡ್ಬೇಕು ನೋಡ್ರಿ. ಅಭ್ಯಾಸ ಮಾಡೋಕೆ ವೇಳೆ ಇಟ್ಕೊಂಡಿರಿ. ಯಾವ ಊರವ್ರು ಇಟ್ಕೊಂಡ್ರಿ ಹೇಳ್ರಿ ಅಭ್ಯಾಸ ಮಾಡೋಕೆ ವೇಳೆಯನ್ನು? ಆರಾಮರ ಬೇಕಂತೀರಿ, ಆರಾಮ ಇರ್ಲಿಕ್ಕೆ ವೇಳೆ ಮೀಸಲಾಗಿ ಇಟ್ಕೊಂಡಿಲ್ಲ ಅಂದಿಂದ ಯಾವಾಗ ಇಟ್ಕೊಳ್ಳೋರು ನೀವು? ಎಲ್ಲ ಮುಗಿಯಾಕೆ ಬಂತ ಕತಿ. ಇದನ್ನು ಯಾವಾಗಪ್ಪ ನೀವು ಹೊಂದೋದು ಯಾವಾಗ? ನೀವು ಮಾಡೋದು ಯಾವಾಗ? ಅದನ್ನು ನೆನಪು ಮಾಡೋದು ಯಾವಾಗ? ಈ ಸಂಸಾರದಿಂದ ನೀನು ಸುಖ ಹೊಂದೋದಾಗಿದ್ರೆ ಹೊಂದಿದ್ರೆ ಹಿಂದಿನವ್ರಿಗೆ ಅದನ್ನು ಹಚ್ಚಂಗ ಅದರಿಂದ ಹೊಂದ್ರಿ ಅಂತೇಳಿ. ನೀವು ಹೊಂದಲಿಲ್ಲ ಅಂತಂದ್ರೆ ಅವ್ರಿಗೆ ಅದು ದಾರಿ ತೋರಿಸಿ ಅದ್ರಾಗ ಏನು ಸಿಗೋದಿಲ್ಲಪ್ಪ, ಅದ್ರ ಬೆನ್ನು ಹತ್ತಬೇಡ್ರಿ ಅಂತೇಳಿ. ಬೇಕಂದ್ರೆ ಅವ್ರು ಮಾಡ್ಕೋತಾರೆ, ನೀ ಯಾಕೆ ಅವ್ರಿಗೆ ಹೇಳಕ್ಕೆ ಹೋಗಿ? ಹಿರಿತನ ಮಾಡಕ್ಕೆ ಓಡಾಡ್ತಾನೆ. ಹಿರಿತನ ಮಾಡಿದ್ರೆ ಬಾಯ ಅನ್ಸ್ಕೊಂಡು ಹೋಗತ್ತೆ ಯಾಕ್ರಿ? ಹಿಂದಿನವ್ರು ನೋಡಿಕೊಂಡು ಮುಂದಿನವರು ಬುದ್ಧಿ ಕಲಿಬೇಕು. ಉಬ್ಬಿಸಿ ಬಗ್ಗಿಸಿ ಮೂರೇನೇನು ಊಟ ಬಡಿತಾರೆ. ಅಡಿಗಾಡ್ಲಂಗ ನೀ ಅತ್ತಾಗಿಂದ ಮೂರೇನು ಊಟ ಬಡದ ನಾನು ಹೌದಿಲ್ಲ? ಸಂಸಾರದ ಆಟ ಬಲು ಮಜಾ ಐತ್ರಿ. ಅದರಿಂದ ಸುಖ ಹೊಂತಿರೋ ಹೆಂಗೆ ನೋಡ್ಕೊರಿ. ಹೊಂತೇವಂದ್ರೆ ಮಾಡ್ಕೊರಿ, ಯಾರು ಬೇಡ ಅಂತಾರೆ. ಆಗೋದಿಲ್ಲ ಅಂದ್ರೆ ಹಿಂದಕ್ಕೆ ಸರ್ಕೋರಿ.
ಕಡ್ಡು ಹೋಗಿ ಗಟ್ರಕ್ಕೆ ಬಿದ್ದು ನೋಡ್ಕೊಡ್ರಿ ಯಜಮಾನ್ರೆ, ಮುಪ್ಪಿನ ಕಾಲು ಬಂದದ. ಎಲ್ಲಿ ತನಕ ಅವ್ರಿಗೆ ನೀವು ಉಪಯೋಗ ಬರ್ತೀರಿ ಅಲ್ಲಿ ತನಕ ನಿನಗೆ ಮೆಹರ್ಬಾನಿಕೆ ಮಾಡ್ತಾರೆ, ಬಾ ಹೋಗು ಅಂತಾರೆ. ಇವತ್ತ ಮನೆ ಹಿಡ್ಕೊಂಡ್ರು ನಿನ್ನ ಯಾರು ಮಾತಾಡ್ಸೋದಿಲ್ಲ, ಹೌದಿಲ್ಲ? ಆ ಗುಡಿ ಖಾಲಿ ಅದ, ಹೋಗಿ ಇಲ್ಲಿ ಯಾಕೆ ಕುಂತೀವಿ ಅಂತ ಮಾಡಿ, ಹೌದಿಲ್ಲ? ಗುಡಿ ಕಟ್ಟಿಗೆ ಹೋಗಿ ಇಲ್ಲೇ ಮಾಡಕ್ಕೆ ಇಲ್ಲೇ ನೋಡ್ಕೊಂತ ಕುಂತು ಬಿಡೋದನ್ನು. ಉಪಯೋಗ ಬೀಳಿಲ್ಲ ಅಂದರೆ ಇವತ್ತ ಹೊಳ್ಳಿ ನೋಡುದು. ನೀನು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಸೋದು. ಸುಳ್ಳ ನನ್ನ ಮಕ್ಕಳು, ನನ್ನ ಹೆಂಡ್ರು ಗಂಡು ಅನ್ನೋದು ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ನಿನ್ನ ಕಲ್ಯಾಣ ನೀ ಮಾಡ್ಕೊಂಡೆ ಅಂದ್ರೆ ಜಗತ್ತಿನ ಕಲ್ಯಾಣ ಆಕೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡ್ಕೊಳ್ಳೋ ಕೆಲಸ ಅಂದ್ರೆ ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಬೋದು ಅಂತ ನಮ್ಮ ಕೆಲಸ. ಬಾಕಿದು ಯಾವುದೂ ನಮ್ಮ ಕೆಲಸ ಇಲ್ಲ. ಈ ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದ್ರೆ ಆತ್ಮಾನುಭವಿಗಳು. ಅವರಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುವುದಿಲ್ಲ. ಮಹಾತ್ಮರೆಲ್ಲ ಮಂದಿಗೆ ಪೀಡಾ ಕೊಡ್ಕೊಂಡ್ರೆ ಅಡ್ಡಾಡ್ಯಾರ. ಮಂದಿ ಬಣಿಗೆ ಬೆಂಕಿ ಹಚ್ಚಿದ್ರು ನಾವು. ಮಂದಿಗೆ ಪೀಡಾ ಕೊಡೋರು, ಮಂದಿಗೆ ಬಣಿಗೆ ಬೆಂಕಿ ಹಚ್ಚೋರು ಮಹಾತ್ಮರು ಏನು ವಿಷಯ ಪಾಮರರು? ಮಹಾತ್ಮರು ಪಿಶಾಚಾಗಿ ಜನರಿಗೆ ಪೀಡಾ ಕೊಟ್ಟರು. ವಿಷಯ ಬಡಕರ ಯಾಕ್ರಿ? ಏನು ಕರ್ಮಗಳನ್ನು ಪಾಪ ಕೃತಿಗಳನ್ನು ಮಾಡಿ ಪಿಶಾಚಾಗಿ ಜನರಿಗೆ ಪೀಡಾ ಕೊಟ್ಕೊಂತ ಅಡ್ಡಾಡಕತ್ತರು. ಇಡೀ ವಿಶ್ವದ ಕೋರ್ಟ್ನೊಳಗೆ ಮಹಾತ್ಮ ಇಂಥವ್ರ ಮನೆಗೆ ಬೆಂಕಿ ಹಚ್ಚ ಅನ್ನೋದನ್ನು ದಾಖಲಾತಿ ತೋರಿಸ್ತೀರಿ. ಬುದ್ಧ ಬೆಂಕಿ ಹಚ್ಕೊಂತ ಅಡ್ಡಾಡಿದ್ ನಾನು. ಇನ್ನು ಕಟ್ಟಿ ಕಾಮ್ಯಗಳು ಬೆಂಕಿ ಹಚ್ಚಿದ್ರು. ಇತಿಹಾಸವನ್ನು ತೆಗೆದು ನೋಡ್ರಿ ಅಂದ್ರೆ ಗೊತ್ತಾಗೈತಿ ನೀವು. ಮಾನವನ ಎಲ್ಲ ಕ್ಷೇತ್ರಗಳ ಚರಿತ್ರೆ ಅದಕ್ಕೆ ಇತಿಹಾಸ ಅಂತಾರೆ. ಈ ಪ್ರಕಾರವಾಗಿ ಇತ್ತು ಅಂತ ಇತಿಹಾಸ ಈ ಪ್ರಕಾರವಾಗಿತ್ತು. ಎಲ್ಲ ಇದ್ದದ್ದೆಲ್ಲ ಮಾನವನ ಎಲ್ಲ ಹಿಂದಿಂದೆಲ್ಲ ಈ ಪ್ರಕಾರವಾಗಿ ಬಂದದ್ದಂತ. ಮಹಾತ್ಮರ ಸ್ವಾರ್ಥಿಗಳು, ಇನ್ನು ನಾವು ಸ್ವಾರ್ಥಿಗಳು. ಬಾಳೆ ಬದುಕು ಬಿಟ್ಟುಕೊಟ್ಟು ಹೋಗಿ ಕೂತವ್ರಿಂದ ನಿಮಗೆ ಕಲ್ಯಾಣ ಆಗೈತೋ? ಏನು ನಿಮ್ಮ ಕೂಡಿ ಹಗಲು ಕೊಟ್ಟು ದುಡಿಯೋರಿಂದ ನಿಮಗೆ ಕಲ್ಯಾಣ ಆಗೈತೋ ಹೇಳ್ರಿ? ಒಬ್ಬ ಶಿವಾನಂದ, ಒಬ್ಬ ಸಿದ್ಧಾರೂಢರಿಂದ ಜಗತ್ತಿಗೆ ಕಲ್ಯಾಣ ಆಗೈತಿ? ಯಾವ ಬಾದಶಾನ ಹೆಸರಿನ ಮೇಲೆ ರೊಟ್ಟಿ ಸಿಗ್ತಾವೆ ಹೇಳಿ? ಶಿವಾನಂದರ ಹೆಸರು ಹೇಳಿರ, ಶಿವಾನಂದರ ಮೊಮ್ಮಗ ಶಿವಾನಂದರ ಶಿಷ್ಯ ಅಂತ ಹೇಳಿದ್ವಂತವಾದ ರೊಟ್ಟಿ ಕೊಟ್ಟು ಕಡಬಾಯಾಗ ಹಾಲು ತುಪ್ಪ ಸುರ್ತಾರೆ ನಿನಗೆ, ಹೌದಿಲ್ಲ? ಅವ್ರ ಹೆಸರಿನ ಮ್ಯಾಗ ನಡೀತದಿಲ್ಲ. ಆತ್ಮರ ಹೆಸರಿನ ಮ್ಯಾಗ, ಸಿದ್ಧಾರೂಢರ ಹೆಸರಿನ ಮ್ಯಾಗ, ಶಿವಾನಂದರ ಹೆಸರಿನ ಮ್ಯಾಗ ಏನು ಕೊರತಿಲ್ಲ. ನಿಮ್ಮ ಹೆಸರು ಹೇಳ್ಕೊಂತವಾರ ಏನು ಕೊಡ್ತಾರೆ ನೀವು? ಯಾಕ್ರಿ? ಏಕೆ? ಅವರಿಂದ ಕಲ್ಯಾಣ ಆಗಿರ್ತೈತಿ, ಜಗತ್ತಿಗೆ ಕಲ್ಯಾಣ ಆಗಿದೆ. ಏನು ಆರಾಮಿನೊಳಗೆ ಪ್ರಪಂಚ ಇಲ್ಲ, ಈ ಪ್ರಪಂಚದೊಳಗೆ ಆರಾಮಿಲ್ಲ ಅಂತ. ಆರಾಮ್ ಕಂಡಾಗ ಜಗತ್ತಿಲ್ಲ, ಜಗತ್ತು ಕಂಡಾಗ ಆರಾಮಿಲ್ಲ ನೋಡಿ. ಏನು ಆರಾಮ್ ಬೇಕಾಯ್ತ ಜಗತ್ತು ಕಳ್ಕೊಳಬೇಕು ನೀವು. ಜಗತ್ತು ಬೇಕಂದ್ರೆ ಆರಾಮ್ ಕಳ್ಕೋತೀವಿ. ಯಾವ್ದು ಬೇಕಾದ್ ಮಾಡ್ಕೊಡಿ, ನಿಮ್ಮ ಕೈ ಒಳಗದು. ಯಾವಾಗ ಆನಂದದ ಕಡೆ ಲಕ್ಷ ಹೋಗೈತೆ ನೋಡ್ರಿ, ಯಾವಾಗ ಆನಂದ ಅನುಭವ ಬರ್ತದೆ. ಇದ್ದಕ್ಕಿದ್ದಂಗೆ ಅನುಭವ ಬರ್ತೈತೆ. ಅದು ಏನಿರುವುದೆಲ್ಲ ಎಚ್ಚರಿಕೆ ಒಳಗೆ ನೋಡ್ರಿ. ಅದಕ್ಕೆ ಎಚ್ಚರಿಕೆ ಒಳಗೆ ಇದನ್ನು ಅನುಭವ ಮಾಡ್ಕೊಂಡು ಇರಾಕ ಕಲಿಬೇಕು ನೋಡ್ರಿ. ಎಚ್ಚರಿಕೆ ಅವಸ್ಥಾದಾಗ ಇದನ್ನು ಹೊಂದೋ ಕೆಲಸ. ನಿದ್ರೆಯೊಳಗೆ ಶಾಸ್ತ್ರ ಹೇಳಾಕ ಕೇಳಾಕ ಬರೋಲ್ಲ. ಅದು ನಿದ್ರೆಯೊಳಗೆ ಸುಖ ಯಾರೂ ಬೇಡ್ತಿಲ್ಲ, ಎಚ್ಚರಿಕೆ ಒಳಗೆ ಬೇಡ್ತಾನೆ. ಏನು ಅಭ್ಯಾಸ ಇಲ್ಲದ ಹೊರತು ನಮಗಿದು ಅನುಭವಕ್ಕೆ ಬರೋದನ್ನ ಇಲ್ಲ. ಶರೀರ ಚೈತಾರ್ಥ ಪ್ರಾರಂಭ ಪ್ರಕಾರ ನಡೀತಿರ್ತದೆ. ಧೈರ್ಯ ತಾಳು, ಧೈರ್ಯ ತಾಳಿ ಮೊದಲ ನಿನ್ನ ಬಗ್ಗೆ ಇದ್ದ ಅಜ್ಞಾನ ಅಥವಾ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು.
ಮೊದಲ ತ್ಯಾಗಪೂರ್ವಕ ಭೋಗ ಜೀವನ, ನಂತರ ತ್ಯಾಗೇಕ ಜೀವನ. ಏನು ಪೂರ್ಣ ತ್ಯಾಗ ಮಾಡಬೇಕು, ಹಂಚ್ಕೊಂಡು ತಿನ್ನಕ್ಕೆ ಕಲಿ ಮೊದಲು. ಮತ್ತು ಇಂದ ಪೂರ್ಣ ತ್ಯಾಗ ಮಾಡಿ ಕೊಟ್ಕೋ ಅಂತ ಬಂದಾಗ ನಿನಗೆ ತ್ಯಾಗ ಮಾಡಕ್ಕೆ ಬರ್ತದೆ. ಕೊಡು ಕಲೀಲಿಲ್ಲ ಅಂತಂದ್ರೆ ತ್ಯಾಗ ಬರೋದು ಇಲ್ಲ ನಿಮ್ಮ ಜೀವನ. ಒಳಗೆ ವೃತ್ತಿ, ಆನಂದದ ಅನುಸಂಧಾನ ವೃತ್ತಿ ಬೇಕು ನೋಡ್ರಿ. ಬರೀ ಹಂಗೆ ಬಾಯಲ್ಲಿ ಮಂತ್ರ ಅಂದ್ರೆ ಕೆಲಸ ಆಗೋದು. ನಿದ್ರೆ ಸ್ವಾಭಾವಿಕವಾಗಿ ತಾನೇ ಬರ್ತದೆ. ಇದು ಪ್ರಯತ್ನದಿಂದ ಸಾಧ್ಯತೆ, ಅಭ್ಯಾಸ ಮಾಡಿದರೆ ಬರ್ತದೆ. ಬಹಿರ್ಮುಖ ವೃತ್ತಿ ಎಲ್ಲ ತೆಗೆದು ಅಂತರ್ಮುಖಿ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ ನೋಡಿ. ಏನು ಅಂತರ್ಮುಖಿ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ಅವಾಗ ವಿಷಯ ದೋಷ ದರ್ಶನ ಆಗ್ತೈತಿ. ಬಹಿರ್ಮುಖ ವೃತ್ತಿ ಎಲ್ಲ ಬಿಡ್ತಾನ ಅವಾಗ. ಅದ್ರಾಗ ಏನೂ ಇಲ್ಲ ಬಿಡಪ್ಪ, ಸುಡ ದಣಿತೀವಿ ಕೆಲಸ ನೋಡೇವು ಅದನ್ನೆಲ್ಲ. ನಾನು ವಿವೇಕ ಇಲ್ಲದವ್ರು ಬಡ್ಕೋತ ಹಂಗ ಒಳಗಿನ ಗದ್ದಲ್ದಾಗ ಬಿತ್ತು, ಅದ್ರಾಗ ಸುಖ ಸಿಗ್ತೈತೆ ಅಂತ. ಎದ್ರೊಳಗೂ ಇಲ್ಲ, ಯಾವ ಗದ್ದಲ ಎಲ್ಲ ಬಂದ್ ಮಾಡೋದು. ನಿಶಬ್ದಂ ಬ್ರಹ್ಮ ಉಚ್ಯತೆ, ಯಾವ ಶಬ್ದನೂ ಇಲ್ಲ ಅಲ್ಲಿ. ಅವಾಗ ಆನಂದದ ಸೂತ್ರ ನಮಗೆ ಹತ್ತೈತೆ, ಆನಂದದ ಅನುಭವ ಬರೋಕೆ ಶುರು ಹೋಗ್ತೈತೆ ನಾವು. ಬೇಡ. सकल साधु संत महाराज